dear students, in this class let me study about what is called as a first PUC chapter first that is a living word. ನೀವು ಇದು ಫಸ್ಟ್ PUC ಇರುವಂತ ಫಸ್ಟ್ ಚಾಪ್ಟರ್ called living word. It is in the unit what is called as diversity in the living word. Here now diversity in the living word is the unit in which you can see the first chapter what is called as a living word. ನೀವು ಫಸ್ಟ್ PUC ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ ನೀವು ಮುಖ್ಯವಾಗಿ ಫಸ್ಟ್ ಬೇಸಿಕ್ ಯೂನಿಟ್ ಅಂತ ಲಿವಿಂಗ್ ವರ್ಡ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಬಯಾಲಜಿ ಅನ್ನೋದಪ್ಪ ಒಂದು ಬ್ರಾಂಚ್ ಆಫ್ ಸೈನ್ಸ್ ಅಲ್ಲಿ ಒಂದು ಬ್ರಾಂಚ್ ಬಯಾಲಜಿ. ಇಲ್ಲಿ PCMB ನೀವೇನು ಓದ್ತಿರೋದ್ರೆ ಫಸ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂಡ್ ಬಯಾಲಜಿ. ಬಯಾಲಜಿ ಇಸ್ ಆಲ್ಸೋ ಒನ್ ಆಫ್ ದಿ ಸಬ್ಜೆಕ್ಟ್. ಇಟ್ಸ್ ಎ ವಾಟ್ ಯು ಕಾಲ್ ದಿಸ್. ಇಲ್ಲಿ ವಾಟ್ ಇಸ್ ಮೈಂಡ್ ಇಟ್ ಗೋಯಿಂಗ್ ಟು ಡಿ is going to deal with what you call as a living organisms and their what you call as a process. What are biology and ಏನದು biology is the what you call as a study of what you call as a biology. Bio means life, logy means study. Okay, biology is the study of ಏನು ಸ್ಟಡಿ ಮಾಡ್ತಾ ಇದೀರಾ? ಸ್ಟಡಿ ಆಫ್ living organisms. living organisms ಬಗ್ಗೆ ಓದ್ತೀರಾ. ಆಮೇಲೆ ಏನು ಓದ್ತೀರಾ? and their process ಅವುಗಳು ನಡೆಯುವಂತ ಕ್ರಿಯೆಗಳು and their process we are going to study in case of biology. Biology is a study of living organisms and their process. ಜೀವಿಗಳು ಮತ್ತು ಅವುಗಳ ಪ್ರಕ್ರಿಯೆಗಳು ಏನು ನಡೀತವೆ ಅವನ್ನ ನೀವು ಸ್ಟಡಿ ಮಾಡುವಂತದ್ದು ಇದು ಹೊಡಿಕೊಳ್ಳೋದಿದೆ ಬಯಾಲಜಿ. ಇಲ್ಲಿ ನಾವು ಒಂದು ಪ್ಲಾನೆಟ್ ಅರ್ತ್ ನಾವು ಇಟ್ಸ್ ಕಾಲ್ಡ್ ಬಯೋಸ್ಫಿಯರ್ ಅಂತ ಕರಿತೀವಿ. ಬಯೋಸ್ಫಿಯರ್ ಜೀವಿಗಳಿರುವಂತ ಗೋಳ. ಇಲ್ಲಿ ಜೀವಿಗಳಿರಲಿಕ್ಕೆ ಕನ್ವಿನಿಯಂಟ್ ಆದಂತ ಎನ್ವೈರನ್ಮೆಂಟ್ ಇಲ್ಲಿ ಕಂಡು ಬಂದಿದೆ. ಅದಕ್ಕೆ ಇಟ್ಸ್ ಕಾಲ್ಡ್ ಬಯೋಸ್ಫಿಯರ್ ಅಂತ ಕರಿತೀವಿ. ಅರ್ತ್ ಇಸ್ ಕಾಲ್ಡ್ ಬಯೋಸ್ಫಿಯರ್. ಯು ಕೆನಾಟ್ ಸಿ ದಿ life forms in other planets. Scientists are working to find out whether the living organisms are present or not in the other planets anta still they are working. Here this biosphere annodhu what you call planet earth is what called biosphere because consists of a living organism. ಇಲ್ಲಿ ಜೀವಿಗಳಿರುವಂತದನ್ನ ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ಇಲ್ಲಿ we can see various kinds of living organisms. ಅನೇಕ ತರಹದಂತ ಜೀವಿಗಳಿವೆ. ಫ್ರಮ್ ಪ್ರೋಕ್ಯಾರಿಯೋಟ್ ಅಂದ್ರೆ ಸಣ್ಣ ಜೀವಿಗಳಲ್ಲಿ ಡೆಫಿನೇಟ್ ಆದಂತ ನ್ಯೂಕ್ಲಿಯಸ್ ಇಲ್ಲ. ಅವನ ಪ್ರೋಕ್ಯಾರಿಯೋಟ್ ಡೆಫಿನೇಟ್ ಆದಂತ ನ್ಯೂಕ್ಲಿಯಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುವಂತ ನ್ಯೂಕ್ಲಿಯಸ್ ಯೂಕ್ಯಾರಿಯೋಟ್. ಫ್ರಮ್ ಪ್ರೋಕ್ಯಾರಿಯೋಟಿಕ್ಸ್ ಇರುವಂತ ಜೀವಿಗಳಿಂದ ಯೂಕ್ಯಾರಿಯೋಟಿಕ್ ಇರುವಂತ ಜೀವಿಗಳಲ್ಲಿ ಹೋಲಿಸಿದಾಗ ಅನೇಕ ತರ ಜೀವಿಗಳಿದಾವೆ. ಸ್ಮಾಲ್ ಇಂದ ಹಿಡಿದು ವೆರಿ ವೆರಿ ಕಾಂಪ್ಲೆಕ್ಸ್ ಇರುವಂತ ಜೀವಿಗಳನ್ನ ನಾವು ಕಂಡು ಬರ್ತೀವಿ ಅಂತ ನಡೆಸಿಕೊಳ್ಳಿ ಅಂತ ಒಂದು ಡೈವರ್ಸಿಟಿ. ಅದಕ್ಕೆ ನಾವು ವೈವಿಧ್ಯತೆ. ಎಂತ ವೈವಿಧ್ಯತೆ? ಜೀವಿಗಳಲ್ಲಿರುವಂತಹ ವೈವಿಧ್ಯತೆ. ದಟ್ ಇಸ್ ವಾಟ್ ಕಾಲ್ಡ್ ಬಯೋಡೈವರ್ಸಿಟಿ. ಈ ಪದ ಡೈವರ್ಸಿಟಿ ಇದೆ ವರ್ಲ್ಡ್ ಅಲ್ಲಿ ಅಂದ್ರೆ ವಿವಿಧವಾದಂತ. ಹಾಗೆ ವಾಟ್ ಇಸ್ ಮೀನ್ ಬೈ ಡೈವರ್ಸಿಟಿ? ಡೈವರ್ಸಿಟಿ ಅಂದ್ರೆ ವೆರೈಟಿ ಅಂಡ್ ವೇರಿಯಬಿಲಿಟಿ ಅಮಾಂಗ್ ದಿ ಲಿವಿಂಗ್ ಆರ್ಗನಿಸಮ್ಸ್. ದೇ ಕ್ಯಾನ್ ವೇರಿ ಇನ್ ದೇರ್ ಶೇಪ್, ದೇ ಕ್ಯಾನ್ ವೇರಿ ಇನ್ ದೇರ್ ಕಲರ್ ಅಂಡ್ ಆಲ್ ಇಂತ ಅನೇಕ ಅದರಲ್ಲಿ ಫ್ಯೂಚರ್ಸ್ ಅಲ್ಲಿ ವೇರಿ ಆಗಿದ್ದಾವೆ. ದಟ್ ಕಾಲ್ಡ್ ದೆಮ್ ಇಸ್ ಡೈವರ್ಸಿಟಿ. ವೆರೈಟಿ ಅಂಡ್ ವೇರಿಯಬಿಲಿಟಿ and call them as among the living organisms. Now what do you call them as diversity? What diversity is? Biodiversity. Biodiversity. What is meant by biodiversity? Diversity is what you call them as variety and variability. What do you call variety and what do you call them as variability? Among the living organisms. Among the living organisms is called as diversity. Diversity ಅನ್ನೋ ಪದ ಏನಾಗ್ತದೆ? ವೆರೈಟಿ ಅಂದ್ರೆ ಅನೇಕ ವೆರೈಟಿ ಅಂಡ್ ಒಂದು ವೇರಿಯೇಷನ್ ಸೈಜ್ ಅಲ್ಲಿ, ಗಾತ್ರದಲ್ಲಿ, ಕಲರ್ ಅಲ್ಲಿ, ಫಾರ್ಮ್, ಶೇಪ್ ಅಲ್ಲಿ, ಇವುಗಳಲ್ಲಿ ಹ್ಯಾಬಿಟ್ಯಾಟ್ ಅಲ್ಲಿ, ವಾಸಸ್ಥಳಗಳಲ್ಲಿ, ಅವುಗಳ ಹ್ಯಾಬಿಟ್ ಆಕಾರದಲ್ಲಿ ಎಲ್ಲದರಲ್ಲಿ ಬೇರೆ ಇದಾವೆ. ವೆರೈಟಿ ಸಿಂಪಲ್ ಇರ್ಬೋದು, ಕೆಲವು ಕಾಂಪ್ಲೆಕ್ಸ್ ಇರ್ಬೋದು, ಸಂಕೀರ್ಣವಾದ ಜೀವಿಗಳಿರ್ಬೋದು, ಅನೇಕ ಜೀವಿ. ಇವುಗಳೇ ವೆರೈಟಿ ಅಂಡ್ ವೇರಿಯಬಿಲಿಟಿ ಎಲ್ಲಿ ಕಂಡು ಬರ್ತದೆ? ಅಮಾಂಗ್ ದಿ ಲಿವಿಂಗ್ ಆರ್ಗನಿಸಮ್, ಜೀವಿಗಳಲ್ಲಿ ಕಂಡು ಬರುತ್ತೆ. ದಟ್ ಈಸ್ ವಾಟ್ ಯು ಕಾಲ್ ದೆಮ್ ಆಸ್
ಬಯೋಡೈವರ್ಸಿಟಿ. ಹಾಗಾಗಿ ಡೈವರ್ಸಿಟಿ ಇನ್ ದಿ ಲಿವಿಂಗ್ ವರ್ಲ್ಡ್, ವಾಟ್ ಇಸ್ ಮೀನ್ ಬೈ ಡೈವರ್ಸಿಟಿ. ಹಾಗಾದ್ರೆ ನಾವು ಲಿವಿಂಗ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನಾವು ಬರ್ತೀವಿ. ಇಲ್ಲಿ ವಾಟ್ಸ್ ದ ಲಿವಿಂಗ್ ಅಂತ ಅಂದ್ರೆ ಏನು? ಯಾವುದೇ ಜೀವಿ ಲಿವಿಂಗ್ ಅಂದ್ರೆ ಬೀಯಿಂಗ್ ಅಲೈವ್. ಈಗ ಬೀಯಿಂಗ್ ಅಲೈವ್ ಇಸ್ ಕಾಲ್ಡ್ ಆಸ್ ಲಿವಿಂಗ್, ಅಂದ್ರೆ ಜೀವಂತವಾಗಿರುವಂತ ಸ್ಥಿತಿ ಹೊಡ್ಕೊಳ್ಳಿ ಅಲೈವ್ ಸ್ಟೇಟ್. ಅದಕ್ಕೆ ನಾವು ಲಿವಿಂಗ್ ಅಂತ ಹೇಳ್ತೀವಿ. ಲಿವಿಂಗ್ ವರ್ಲ್ಡ್ ಅಲ್ಲಿ ಜೀವಿಗಳು ನಾವು ಅಲೈವ್ ಇದ್ದಾರೆ, ಬದುಕಿದ್ದಾರೆ ಅಂತ ನಾವು ಹೇಳ್ಬೇಕಂದ್ರೆ ಅವುಗಳು ಒಂದು ಡೆಫಿನೇಟ್ ಅಂತ ಡಿಫೈನಿಂಗ್ ಕ್ಯಾರೆಕ್ಟರ್ಸ್ ಅವು ತೋರಿಸಬೇಕು. ಅಂತ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಕೆನಾಟ್, ದೇರ್ ಶುಡ್ ನಾಟ್ ಬಿ ಎನಿ ಎಕ್ಸೆಪ್ಷನ್ ವೆನ್ ಕಂಪೇರ್ಡ್ ಟು ದಿ ಅದರ್. ಬೇರೆ ಜೀವಿಗಳಲ್ಲಿ ಅದು ಎಕ್ಸೆಪ್ಷನ್ ಇರಬಾರ್ದು. ಅಂದ್ರೆ ಎಕ್ಸೆಪ್ಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ದಟ್ ಕ್ಯಾರೆಕ್ಟರ್ ಕೆನ್ ಆಲ್ಸೋ ಬಿ ಶೋನ್ ಬೈ ಬಡ್ಕೊಳ್ಳಿ ನಾನ್ ಲಿವಿಂಗ್ ತೋರಿಸ್ಬೋದು. ಹಂಗಾಗಿ ಅಂತವನ್ನ ನಾವು ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ. ಡಿಫೈನಿಂಗ್ ಕ್ಯಾರೆಕ್ಟರ್ ಅಂದ್ರೆ ದಟ್ ಶುಡ್ ಬಿ ಪರ್ಟಿಕ್ಯುಲರ್ಲಿ ಜೀವಿಗಳಲ್ಲಿ ಮಾತ್ರ ಕಂಡು ಬರುತ್ತೆ, ನಾನ್ ಲಿವಿಂಗ್ ಆರ್ಗನಿಸಮ್ಸ್ ಅಲ್ಲಿ ಕಂಡು ಬರಲ್ಲ. ಅಂತವನ್ನ ನಾವು ಡಿಫೈನಿಂಗ್ ಕ್ಯಾರೆಕ್ಟರ್ಸ್, ಇಂಥವೇ ಇವಕ್ಕೆ ಸೀಮಿತವಾದಂತ ಕ್ಯಾರೆಕ್ಟರ್, ಲಿವಿಗಳ ಎಕ್ಸಿಬಿಟ್ ಮಾಡುವಂತ ಕ್ಯಾರೆಕ್ಟರ್ಸ್ ನ ಡಿಫೈನಿಂಗ್ ಕ್ಯಾರೆಕ್ಟರ್ಸ್. ಹಾಗಾದ್ರೆ ಕೆಲವು ಜೀವಿಗಳಲ್ಲಿ ಕ್ಯಾರೆಕ್ಟರ್ ಇರ್ತವೆ, ಅವುಗಳನ್ನ ಕೆಲವಲ್ಲಿ ಇದ್ರೂ ಕೆಲವು ಈ ಜೀವಿಗಳಲ್ಲೇ ಕೆಲವು ಕ್ಯಾರೆಕ್ಟರ್ಗಳು ತೋರಿಸೋದಿಲ್ಲ. ಅಂತ ನಮ್ಮ ಎಕ್ಸೆಪ್ಷನ್ಸ್ ಗಳು ಕಂಡು ಬರ್ತವೆ. ಹಂಗಾಗಿ ಅಂತ ಸಂದರ್ಭದಲ್ಲಿ ವಿ ಕೆನಾಟ್ ಕಾಲ್ ದೆಮ್ ಆಸ್ ಎ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಜೀವಿಗಳ ಕ್ಯಾರೆಕ್ಟರಿಸ್ಟಿಕ್, ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಅಂತ ಹೇಳಕ್ ಆಗೋದಿಲ್ಲ. ಹಾಗಾಗಿ ಅವೇನೇ ಇರಲಿ ಒಡಿಕೊಳ್ಳೋದ್ರಿಂದ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ತೋರಿಸ್ತವೆ ಜೀವಿಗಳು ಅಂತ ಅಂದಾಗ ಮುಖ್ಯವಾಗಿ ಅನೇಕ ಕ್ಯಾರೆಕ್ಟರ್ಗಳು ತೋರಿಸ್ತವೆ. ನಾವು ನೋಡ್ತೀವಿ, ನಾವು ಈ ಜೀವಿಗಳಲ್ಲಿರುವಂತಹ ಮುಖ್ಯವಾದಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಒಡಿಕೊಳ್ಳೋದ್ರೆ ಬೆಳವಣಿಗೆ ತೋರಿಸ್ತವೆ. ದೇ ಶೋ ಒಡಿಕೊಳ್ಳೋದ್ರೆ ರೀಪ್ರೊಡಕ್ಷನ್ ಏನ್ ತೋರಿಸ್ತವೆ? ರೀಪ್ರೊಡಕ್ಷನ್ ತೋರಿಸ್ತವೆ. ಅಂಡ್ ಆಲ್ಸೋ ದೇ ಗೋಯಿಂಗ್ ಟು ರೆಸ್ಪಾಂಡ್ ಟು ದಿ ರೆಸ್ಪಾನ್ಸ್ ತೋರಿಸ್ತವೆ. ಸರೌಂಡಿಂಗ್ ರೆಸ್ಪಾನ್ಸ್ ಟು ದಿ ಸರೌಂಡಿಂಗ್ ಅಂದ್ರೆ ಈ ಒಂದು ರೆಸ್ಪಾನ್ಸ್ ಅನ್ನು ತೋರಿಸ್ತವೆ. ಎಕ್ಸಿಬಿಟ್ ರೆಸ್ಪಾನ್ಸ್ ಟು ದಿ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಈ ರೆಸ್ಪಾನ್ಸ್ ಅನ್ನ ತೋರಿಸ್ತವೆ ಅಂದ್ರೆ ಎಬಿಲಿಟಿ ಟು ಸೆನ್ಸ್ ದಿ ಎನ್ವೈರನ್ಮೆಂಟ್. ಯಾವುದೇ ಒಂದು ಎನ್ವೈರನ್ಮೆಂಟ್ ನ ಸೆನ್ಸ್ ಮಾಡೋದು, ಯಾವ ತರ ಇದೆ ಎನ್ವೈರನ್ಮೆಂಟ್ ಅನ್ನು ಸೆನ್ಸ್ ಮಾಡೋದು. ಅಂಡ್ ದೇ ಶೋ ದಿ ರೆಸ್ಪಾನ್ಸ್ ಇಮಿಡಿಯೇಟ್ಲಿ, ದೇ ಕ್ಯಾನ್ ಕಮ್ ಟು ದಿ ಮೈಂಡ್. ಇಮಿಡಿಯೇಟ್ ಆಗಿ ಒಂದು ರೆಸ್ಪಾನ್ಸ್ ತೋರಿಸ್ತದೆ. ಈ ಒಂದು ಸೆನ್ಸ್ ಮಾಡೋದು ಇಮಿಡಿಯೇಟ್ ನಾವು ರೆಸ್ಪಾನ್ಸ್, ನಾವು ಇಮಿಡಿಯೇಟ್ ಅಲ್ಲಿ ಏನ್ ಮಾಡ್ತೀವಿ? ರೆಸ್ಪಾನ್ಸ್ ತೋರಿಸ್ತೀವಿ. ಸೆನ್ಸ್ ದಿ ಎನ್ವೈರನ್ಮೆಂಟ್, ಚಳಿ ಆಗುತ್ತೆ ನಮ್ಮಲ್ಲಿ, ಬಾಡಿ ಸೆನ್ಸ್ ಆಗುತ್ತೆ ಏನಂದ್ರೆ ಮೆಡಿಕಲ್ ಶಿವರಿಂಗ್ ಆಗುತ್ತೆ. ಶಿವರಿಂಗ್ ಆಗಿ ಬಾಡಿ ಹೀಟ್ ವಾರ್ಮ್ ಅಪ್ ಆಗುತ್ತೆ, ಇಮಿಡಿಯೇಟ್ ರೆಸ್ಪಾನ್ಸ್. ಬಿಕಾಸ್ ಸೆನ್ಸ್ ದಿಸ್ ಎನ್ವೈರನ್ಮೆಂಟ್, ಸೆನ್ಸ್ ಏನಾಗ್ತಾನೆ ಚಳಿ ಅನ್ಸುತ್ತೋ ಐ ವಾಂಟ್ ಟು ವಾಟ್ ಇಸ್ ದ ರೆಸ್ಪಾನ್ಸ್ ಹೊಡಿಕೊಳ್ಳೋದು. ನಮ್ಮಲ್ಲಿ ಇರುವಂತ ಏಜ್ಗಳೆಲ್ಲ ಸ್ಟ್ರೈಟ್ ಆಗಿಬಿಡ್ತವೆ. ಆಮೇಲೆ ಬಾಡಿಯಲ್ಲೆಲ್ಲ ಹೊಡ್ಕೊಳ್ತೀವಿ ಈ ನಡುಕ ಉಂಟಾಗ್ಬಿಡುತ್ತೆ. ಅವಾಗ ಬಾಡಿ ಒಂದು ಜನರೇಟ್ ದಿ ಹೀಟ್. ಈ ಹೊರಗಡೆ ಏನಂತೆ ಒಳಗಡೆ ಹೀಟ್ ಜನರೇಟ್ ಆಗುತ್ತೆ. ದಟ್ ಇಸ್ ವೈ ಹೊಡಿಕೊಳ್ಳಿ ಈ ಒಂದು ರೆಸ್ಪಾನ್ಸ್, ಇಂಥ ಒಂದು ಇಮಿಡಿಯೇಟ್ ರೆಸ್ಪಾನ್ಸ್ ಅಟ್ ಕಮ್ ಟು ವೆನ್ ಯು ಕಮ್ ಟು ಮೈ ಟೈಗರ್ ಇಸ್ ಕಮಿಂಗ್, ವಿ ಇಮಿಡಿಯೇಟ್ಲಿ ಹೊಡಿಕೊಳ್ಳಿ ವಿ ಆರ್ ರನ್ನಿಂಗ್ ಫ್ರಮ್ ಒನ್ ಪ್ಲೇಸ್. ಹೊಡಿಕೊಳ್ಳಿ ಅದು ಒಂದು ರೆಸ್ಪಾನ್ಸ್ ಜೀವಿಗಳು ತೋರಿಸ್ತಾರೆ. ಹಾಗೆ ಸೆನ್ಸ್ ದಿ ಏನೋ ನಾವು ಲೈಟ್, ನಾವು ಯಾವುದೇ ಒಂದು ಡಾರ್ಕ್ ಪ್ಲೇಸ್ ಹೋದಾಗ ಏನು ಕಾಣೋದಿಲ್ಲ, ಒಂದಿಷ್ಟು ಲೈಟ್ ಬಿದ್ದ ಕಣ್ಣಿಗೆ ಏನಾದ್ರು ಬಿದ್ದಾಡಿಗೆ ಕಣ್ಣೊಳಗಡೆ ಆ ಲೈಟ್ ರೈಸ್ ಹೋದಾಗ ಈ ಒಂದು ಪಿಕ್ಚರೈಸೇಷನ್ ನಮಗೆ ಏನ್ ನೋಡಿದ್ವಿ ಅದು ರಿಫ್ಲೆಕ್ಟ್ ಆಗುತ್ತೆ ಮೈಂಡ್ ಹೋಗಿ. ಆ ಒಂದು ಅಡ್ಕೊಳ್ಳಿ ಇಮಿಡಿಯೇಟ್ ಆಗಿ ನಾವು ಅದಕ್ಕೆಲ್ಲ ಕಾಣ್ತೀವಿ, ಗ್ರೀನ್ ಹಸಿರು ಏನ್ ಕಾಣ್ತೀವಿ ಎಲ್ಲ ಕಾಣ್ತೀವಿ. ಹಾಗೆ ಸೆನ್ಸ್ ದಿ ಎನ್ವೈರನ್ಮೆಂಟ್ ಅಂಡ್ ಪ್ರೊಡ್ಯೂಸ್ ದಿ ಇಮಿಡಿಯೇಟ್ ರೆಸ್ಪಾನ್ಸ್ ದಟ್ ಕಮ್ ಟು ಅವರ್ ಮೈಂಡ್. ದಟ್ ಇಸ್ ವಾಟ್ ಯು ಕಾಲ್ ದೆಮ್ ಎಸ್. ಇದು ಒಂದು ಜೀವಿಗಳು ತೋರಿಸ್ತದೆ. ಎಬಿಲಿಟಿ ಇದೆ ಜೀವಿಗಳಿಗೆ, ಎಬಿಲಿಟಿ ಟು ಸೆನ್ಸ್, ಎಬಿಲಿಟಿ ಟು ಸೆನ್ಸ್ ದಿ ಎನ್ವಿರಾನ್ಮೆಂಟ್ ನ ಸೆನ್ಸ್ ಮಾಡೋದು. ಅಂಡ್ ಏನು ಅಂಡ್ ಪ್ರೊಡ್ಯೂಸ್, ಏನ್ ಪ್ರೊಡ್ಯೂಸ್ ಮಾಡೋದು? ಅಂಡ್ ಪ್ರೊಡ್ಯೂಸ್ ಎ ರೆಸ್ಪಾನ್ಸ್ ಇಮಿಡಿಯೇಟ್ ಆಗಿ ಪ್ರೊಡ್ಯೂಸ್ ಎ ರೆಸ್ಪಾನ್ಸ್. ಇವೆಲ್ಲ ಇದ್ರ ಜೊತೆಗೆ ಇನ್ನೂ ಅದರ ಕ್ಯಾರೆಕ್ಟರಿಸ್ಟಿಕ್ ಆಲ್ಸೋ ಎಕ್ಸಿಬಿಟೆಡ್ ಬೈ ದಿ ಆರ್ಗನಿಸಮ್ಸ್. ಅವು ಯಾವ ಅಂದ್ರೆ ಸಮಗ್ರ ಕ್ಯಾರೆಕ್ಟರಿಸ್ಟಿಕ್, ಫಾರ್ ಎಕ್ಸಾಂಪಲ್ ಮೆಟಾಬಾಲಿಸಮ್, ಜೀವಿಗಳ ಮೆಟಾಬಾಲಿಸಮ್ ಕಂಡುಬರುತ್ತೆ. ಆಮೇಲೆ ಹೊಡಿಕೊಳ್ಳಿದ್ರೆ ಮುಖ್ಯವಾಗಿ ಕೋಶ ಮಟ್ಟದ ವ್ಯವಸ್ಥೆಗಳಿದಾವೆ. ಹೊಡಿಕೊಳ್ಳಿದ್ರೆ ಸೆಲ್ಲಾರ್ ಲೆವೆಲ್ ಆಫ್ ಕೋಶ ಇಂದ ಮಾಡಿರುವಂತ ಒಂದು ಬಾಡಿ ಸೆಲ್ಲಾರ್ ಲೆವೆಲ್ ಆಫ್ ಸೆಲ್ಲಾರ್ ಆರ್ಗನೈಸೇಷನ್. ಬಾಡಿ ಯಾವಾಗ ಮಾಡಲ್ಪಟ್ಟಿದೆ? ಕೋಶದಿಂದ ಮಾಡಲ್ಪಟ್ಟ ಸೆಲ್ಲಾರ್ ಆರ್ಗನೈಸೇಷನ್ ಅಂತ ಬರುತ್ತೆ. ಅದ್ರ ಜೊತೆಗೆ ನೋಟಿಸ್ ಮಾಡಿಕೊಂಡಿದ್ರೆ
self-replicate, self-regulate, self-regulate. What is called as emergence. Self-emergence. What is called as self-replicate, self-regulate ಮಾಡುವಂತದ್ದು. ಇಂಥ ಅನೇಕ ನಾವು ಕ್ಯಾರೆಕ್ಟರ್ಸ್ಗಳನ್ನ ನಾವು ಹೊಡ್ಕೊಳ್ಳೋದೇನೆ ಜೀವಿಗಳಲ್ಲಿ ಕಂಡು ಬರುತ್ತೆ. ಈ ಒಂದು ವಿ ಕ್ಯಾನ್ ವಾಂಟ್ ಇಂಟರಾಕ್ಟ್ ವಿತ್ ದಿ ಅದರ್ ಆರ್ಗನಿಸಮ್ಸ್. ಈ ಇಂಟರಾಕ್ಷನ್ಸ್ ಕಂಡು ಬೇರೆ ಜೀವಿಗಳಿಗೆ ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ ಆಫ್ ಹೊಡ್ಕೊಳ್ಳೋದೇನಿದೆ ಒಂದು ಲಿವಿಂಗ್ ಆರ್ಗನಿಸಮ್ಸ್. ಅದರಲ್ಲಿ ಮೇನ್ ಆಗಿ ಇದರಲ್ಲಿ ಮುಖ್ಯವಾಗಿ ನೀವು ಸ್ಟಡಿ ಮಾಡುವಂತ ನಿಮ್ಮ ಇವು ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಲಿವಿಂಗ್ ಆರ್ಗನಿಸಮ್ಸ್. ಇದರಲ್ಲಿ ಡಿಫೈನಿಂಗ್ ಕ್ಯಾರೆಕ್ಟರ್ಸ್ ಯಾವುದು ಜೀವಿಗಳಲ್ಲಿ ಮಾತ್ರ ಕಂಡು ಬರುತ್ತೆ, ಜೀವದಲ್ಲಿ ಕಂಡು ಬರುತ್ತೆ, ಅದಕ್ಕೆ ಎಕ್ಸೆಪ್ಷನ್ ಇಲ್ಲದೇ ಇರುವಂತಹ ಒಂದು ಕ್ಯಾರೆಕ್ಟರ್ ನಾವು ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಅಂತ ಒಂದು ಡಿಫೈನಿಂಗ್ ಕ್ಯಾರೆಕ್ಟರ್ ತೋರಿಸುವಂತ ಕೆಲವು ಜೀವಿಗಳಲ್ಲಿ ನೋಡ್ತೀವಿ. ಆ ಡಿಫೈನಿಂಗ್ ಕ್ಯಾರೆಕ್ಟರ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ಮಾಡಿಕೊಳ್ಳೋದಿದೆ. ಮುಖ್ಯವಾಗಿ ನಾವು ಡಿಫೈನಿಂಗ್ ಕ್ಯಾರೆಕ್ಟರ್ ಮೆಟಬಾಲಿಸಮ್ ಅನ್ನುವಂಥದ್ದು, ಸೆಲ್ಲರ್ ಆರ್ಗನೈಸೇಷನ್ ಆಫ್ ದಿ ಬಾಡಿ ಇಸ್ ಒನ್ ಆಫ್ ದಿ ಡಿಫೈನಿಂಗ್ ಕ್ಯಾರೆಕ್ಟರ್. ಇನ್ನು ನೋಡಿಕೊಳ್ಳೋದಿದೆ ಕಾನ್ಶಿಯಸ್ನೆಸ್. Consciousness is one of the defining characters. But here there is some of these what you call as a exception that can form. What you call as a this is our ability to sense the environment and what is the response. This is what you call as a consciousness. Then now what you call as a consciously event is not a defining character ಅಂತ ಹೇಳಕ್ಕಾಗಲ್ಲ. I want to explain why these two are the characters are not defining, but other characters like this called as a ability to sense the environment and what is the response in the consciousness. Okay, even these are some of the characteristics which are defining characters. We are going to explain one by one. First character what you call them as a growth. What you call them as a ಅದಕ್ಕೆ ನಾವು self-replicate, self-regulate and what you call emergence of the interaction ನಾವು ಅದನ್ನ ಹೇಳ್ತೀನಿ. ಅಲ್ಲಿ ಮುಖ್ಯವಾಗಿ ಈ ಒಂದು these are what are the defining characters of the organisms. ನಾವು ಗೊತ್ತಾಗುತ್ತೆ. First is called growth. ಈಗ ಗ್ರೋತ್ ಅನ್ನೋದು ಏನಿಲ್ಲ ಇಟ್ ಇಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಲಿವಿಂಗ್ ಆರ್ಗನಿಸಮ್. ಈಗ ಗ್ರೋತ್ ನಾವು ನೋಡಿದಾಗ ಎಲ್ಲ ಜೀವಿಗಳಲ್ಲಿ ಗ್ರೋತ್ ಅನ್ನು ತೋರಿಸ್ತವೆ. ವೆದರ್ ದೇ ಆರ್ ಯುನಿಸೆಲ್ಲರ್ ಆರ್ ದೇ ಮೇ ಮಲ್ಟಿಸೆಲ್ಲರ್ ಆರ್ ದೇ ಪ್ಲಾಂಟ್ಸ್ ಆರ್ ಅನಿಮಲ್ಸ್ ದೇ ಶೋಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಗ್ರೋತ್. ಈಗ ಗ್ರೋತ್ ಅನ್ನೋದು ಕ್ಯಾರೆಕ್ಟರಿಸ್ಟಿಕ್ ಇದೆಲ್ಲ ಮಲ್ಟಿಸೆಲ್ಲರ್ ಆರ್ಗನಿಸಮ್ಸ್ ಅಲ್ಲಿ ಹೌ ಕ್ಯಾನ್ ಐ ಸಿ ದಿ ಗ್ರೋತ್? ಗ್ರೋತ್ ಇಸ್ ಬೈ ಮೀನ್ಸ್ ಆಫ್ ಎ ಸೆಲ್ ಡಿವಿಷನ್. ಕೋಶ ವಿಭಜನೆಯಿಂದ ಈ ಗ್ರೋತ್ ಅನ್ನ ಕಂಡು ಬರುತ್ತೆ ಅಂತ ಯೂಸ್ಲಿ ನಾವು ಗ್ರೋತ್ ಅನ್ನೋದು ಇದೆಲ್ಲ ಅದರಲ್ಲಿ ಮುಖ್ಯವಾಗಿ can define growth. Growth is the increase in mass and increase in the cell number of cells. These are the two twin characteristics of the growth. Growth ina ಎರಡು ಮುಖ್ಯವಾದ ಕ್ಯಾರೆಕ್ಟರ್ ಅಂದ್ರೆ increase in mass and what you call it as number of cells. Increase in the number of cells. These are the two important twin characteristics feature of a growth. Growth ನ ಎರಡು ಮುಖ್ಯ ಕ್ಯಾರೆಕ್ಟರ್ ಅಂದ್ರೆ ಇನ್ಕ್ರೀಸ್ ಇನ್ ಮಾಸ್ ತೂಕ ಹೆಚ್ಚಾದ ಗ್ರೋತ್ ಆದಾಗ ಆವಾಗ ಸೆಲ್ಗಳು ಸೈಜ್ ನಾವು ಒಂದೇ ಡೆವಲಪ್ ಸಿಂಗಲ್ ಸೆಲ್ ಜೈಗೋಟ್ ಡಿವೈಡ್ ಆಗಿ ಇಂತ ಒಂದು ಬಹುಕೋಶ ಇರುವಂತ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ನ ಮಾಡಿದಂತ ಒಂದು ಬಾಡಿ ಆಗಿದೆ. ಆ ಒಂದು ಬಾಡಿ ಆಗ್ಬೇಕಂದ್ರೆ ಈ ಸೆಲ್ಸ್ಗಳು ಒಂದು ಸೆಲ್ ಏನಾದ್ರೆ ಡಿವೈಡ್ ಆಗಿರುತ್ತೆ, ಅನೇಕ ಸೆಲ್ಸ್ಗಳಾಗಿ ಅದು ಡಿವೈಡ್ ಆಗಿ ಆಗುತ್ತೆ, ಆರ್ಗನ್ಸ್ ಆಗ್ತವೆ, ಟಿಶ್ಯೂಸ್ ಆಗ್ತವೆ. ಹಂಗಾಗಿ ಈ ಇನ್ಕ್ರೀಸ್ ಇನ್ ಮಾಸ್ ಅವಾಗ ತೂಕನೂ ಹೆಚ್ಚಾಗುತ್ತೆ. ಇನ್ಕ್ರೀಸ್ ಇನ್ ನಂಬರ್ ಆಫ್ ದೀಸ್ ಆರ್ ದಿ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಗ್ರೋತ್ ನ ಮುಖ್ಯವಾದ ಲಕ್ಷಣ. ಹಿಯರ್ ಇನ್ ಕೇಸ್ ದಿ ಮಲ್ಟಿಸೆಲ್ಲರ್ ಆರ್ಗನಿಸಮ್ಸ್ ಅಲ್ಲಿ ಗ್ರೋತ್ ಜೀವಿಗಳಲ್ಲಿ ಗ್ರೋತ್ ಹೆಂಗಾಗುತ್ತೆ? ಬೈ ದಿ ಸೆಲ್ ಡಿವಿಷನ್, ಕೋಶ ವಿಭಜನೆಯಿಂದ ಆಗುತ್ತೆ. ಈ ಕೋಶ ವಿಭಜನೆಯಿಂದ ಆಗುವಂತ ಇದಿಲ್ಲ ಈ ಪ್ಲಾಂಟ್ಸ್ ಅಲ್ಲಿ ಈ ಗ್ರೋತ್ ಇಸ್ ವಾಟ್ ಯು ಕಾಲ್ ದಟ್ ಇಸ್ ಕಂಟಿನ್ಯೂಯಸ್. ಗ್ರೋತ್ ಏನಾಗಿದೆ ಅದು ಕಂಟಿನ್ಯೂಸ್ ನಡೀತದೆ ಅನ್ನೋದು. ಅಂದ್ರೆ ಇಲ್ಲಿ every new branches are arise and new leaves are formed like this. Growth is continuous. Whereas come to the animals, growth is ಏನಾಗಿದೆ restricted to the certain stage ಗೆ ಅದು ರಿಸ್ಟ್ರಿಕ್ಟ್ ಆಗಿಬಿಡುತ್ತೆ. ಅದರಲ್ಲಿ in case of animals. But in animals, some of the what you call them is new cells are formed in the certain parts of the body. Because of due to the what you call them is a damage, what you call them is a ಒಂದು wound ಆದರೆ ಆ wound ಆದಾಗ ಏನಾಗುತ್ತೆ ಹೊಸ ಒಂದು ಕೋಶಗಳು ಅಲ್ಲಿ ಬರ್ತವೆ. ಅದು ರೆಸ್ಟ್ರಿಕ್ಟೆಡ್ ಟು ದಿ ಪರ್ಟಿಕ್ಯುಲರ್ ಪಾರ್ಟ್ಸ್, ಪರ್ಟಿಕ್ಯುಲರ್ ಲೊಕೇಶನ್ಸ್, ರೀಜನ್ಸ್ ಗಳಿಗೆ ಸೀಮಿತ ಆಗಿದೆ.
ಬಟ್ ಇನ್ ಕೇಸ್ ದಿ ಅನಿಮಲ್ಸ್ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ ಗ್ರೋತ್ ಇಸ್ ಕಂಟಿನ್ಯೂಸ್. ಇನ್ ಕೇಸ್ ಆಫ್ ಅನಿಮಲ್ಸ್ ಬಂದಾಗ ಗ್ರೋತ್ ಏನಾಗಿದೆ ಬೆಳವಣಿಗೆ ಅನ್ನೋದು ಅದು ಕೆಲವೇ ಭಾಗಗಳಿಗೆ ಸೀಮಿತ ಆಗಿದೆ. ಗ್ರೋತ್ ನಡೀತದೆ ಆಫ್ಟರ್ ಸರ್ಟನ್ ಏಜ್, ಆಫ್ಟರ್ ಇಟ್ ಗೋಯಿಂಗ್ ಟು ಸೀಸಸ್, ಬಟ್ ದಟ್ ಗ್ರೋತ್ ಕೆನ್ ಬಿ ನೋಟಿಸ್ ಮಾಡಬಹುದು. ಎಲ್ಲಿ ನೋಟಿಸ್ ಮಾಡಬಹುದು ಜೀವಿಗಳಲ್ಲಿ ಅನಿಮಲ್ಸ್ ಅಂದ್ರೆ ಅದು ಪರ್ಟಿಕ್ಯುಲರ್ ಪಾರ್ಟ್ಸ್ ಅಲ್ಲಿ ವೇರ್ ದೇರ್ ಇಸ್ ಅ ಡ್ಯಾಮೇಜ್, ಆ ಡ್ಯಾಮೇಜ್ ಟಿಶ್ಯೂ ಇಸ್ ರೀಪ್ಲೇಸ್ಡ್ ವಿತ್ ದಿ ಫಾರ್ಮೇಷನ್ ಆಫ್ ಹೊಸ ಸೆಲ್ಸ್ ಫಾರ್ಮೇಷನ್ ಆಗಿ ಕೋಶಗಳಾಗಿ ಅಲ್ಲಿ ಆ ಒಂದು ವೂಂಡ್ ಅದು ಈಲಪ್ಪ ಆ ಒಂದು ಭಾಗದಲ್ಲಿ ನಾವು ಕಂಡು ಬರಬಹುದು. ಈಗ ಇನ್ ಕೇಸ್ ಆಫ್ ದಿ ಸರ್ಟನ್ ಪಾರ್ಟ್ಸ್ ಗೆ ಮಾತ್ರ ರೆಸ್ಟ್ರಿಕ್ಟ್ ಆಗಿದೆ ಏನು. ಈಗ ಅನಿಮಲ್ಸ್ ಅಲ್ಲಿ ಪರ್ಟಿಕ್ಯುಲರ್ ಸರ್ಟನ್ ಗ್ರೋತ್ ನೋಡಿದಾಗ ನಾವು ಕಂಟಿನ್ಯೂಸ್ ಇರಬಹುದು, ಸಮ್ ಆಫ್ ದೆಮ್ ಇಸ್ ಗೋಯಿಂಗ್ ಟು ರೆಸ್ಟ್ರಿಕ್ಟೆಡ್ ಆಗಿರಬಹುದು ಅನ್ನೋದು. ಆ ಗ್ರೋತ್ ಇಸ್ ಹೌಎವರ್ ಸರ್ಟನ್ ಡಿವಿಷನ್ಸ್ ಗೆ ಆಕಾರ ಅನ್ನೋದು. ಯುನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಲ್ಲಿ ಗ್ರೋತ್ ಇಸ್ ನಥಿಂಗ್ ಬಟ್ ಎ ಸೆಲ್ ಡಿವಿಷನ್. ನಾವು ಏಕಕೋಶ ಜೀವಿಗಳಲ್ಲಿ ನಾವು ಗ್ರೋತ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಎ ಸೆಲ್ ಡಿವಿಷನ್. ಒಂದು ಸೆಲ್ that going to divide difference into two cells. This is also growth ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಸೆಲ್ ಎರಡಾಗುತ್ತೆ ಅಂತ also called growth. In case of the unicellular ಆಗಿದೆ ಕೋಶನೇ ಏಕಕೋಶ ಇರುತ್ತೆ. ಗ್ರೋತ್ ಅಂದ್ರೆ ಏನು? It is nothing but cell division. Cell division ಎರಡು ಸೆಲ್ಸ್ ಆಗಿದ್ದು ಒಂದು ಜೀವಿ ಆಗಿ. This can also be identical. This is also called reproduction ಅಂತ ಹೇಳ್ಬೋದು. ಇಲ್ಲಿ growth and reproduction are synonyms in case of the unicellular organism. ಹಾಗೆ growth ಅಂದ್ರೆ ಏನು? ಈ ಸಿನಾನಿಮ್ಸ್ ಒಂದೇ ತರ ಅನ್ಸುತ್ತೆ ನೋಡಿ. ಗ್ರೋತ್ ಅಂದ್ರೆ ಸೆಲ್ ಡಿವಿಷನ್ ಎರಡು ಆಯ್ತು, ಎರಡು ಆದ್ರೆ ಜೀವ ಸೃಷ್ಟಿ ಆಯ್ತು. ಎರಡು ಪದಗಳಿದಾವಲ್ಲ ಗ್ರೋತ್ ಮತ್ತೆ ಅನ್ನೋದು ರೀಪ್ರೊಡಕ್ಷನ್ ಅನ್ನೋ ಪದ ಇಲ್ಲಿ ಸಿನಾನಿಮ್ಸ್ ಆಗಿ ನಾವು ಬಳಸ್ತೀವಿ ಇಲ್ಲಿ ಏಕಕೋಶ ಜೀವಿಗಳಲ್ಲಿ. ಯಾಕಂದ್ರೆ ಗ್ರೋತ್ ಅಂದ್ರೆ ಏನು? ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಅಂದ್ರೆ ಎರಡು ಜೀವಿಗಳಾಗ್ತಾವೆ ಸಿನಾನಿಮ್ಸ್ ಅಂತ ನಾವು ಇಲ್ಲಿ ಹೇಳುವಂಥದ್ದು. ಇಲ್ಲಿ ನಾವು ಗ್ರೋತ್ ಅಂದ್ರೆ ನಾವು ಇನ್ಕ್ರೀಸಿಂಗ್ ನಂಬರ್ ಆಫ್ ಸೆಲ್ಸ್ ಅಂಡ್ ಇನ್ಕ್ರೀಸಿಂಗ್ ಮಾಸ್. ಈಗ ಮಾಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಎ ಗ್ರೋತ್ ಅಂತ ಅಂದೇ ಕಂಡಾಗ ಮಾಸ್ ಕ್ಯಾನ್ ಆಲ್ಸೋ ಇನ್ಕ್ರೀಸ್ ಇನ್ ದಿ ನಾನ್ ಲಿವಿಂಗ್ ಆರ್ಗನಿಸಮ್ಸ್. ನೋಡಿ ಮಾಸ್ ನಾವು ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ದಿ ಮೌಂಟೇನ್ ಅಂಡ್ ಇನ್ ಕೇಸ್ ದಿ ಸ್ಯಾಂಡ್ಸ್ ಮರಳುಗಾಡಲ್ಲಿ ಏನಿರುತ್ತೆ ಅಂತ ಈ ಒಂದು ಸ್ಯಾಂಡ್ ಏನಿರುತ್ತಲ್ಲ ದಟ್ ಆಲ್ಸೋ ಗೋಯಿಂಗ್ ಟು ಇನ್ಕ್ರೀಸ್ ಆಗುತ್ತೆ. ಈಗ ಇನ್ಕ್ರೀಸ್ ಆಗುತ್ತೆ ಸ್ಯಾಂಡ್ ಮೌಂಡ್ಸ್ ಆಲ್ಸೋ ಗೋಯಿಂಗ್ ಟು ಇನ್ಕ್ರೀಸ್. ಅಂದ್ರೆ ಸ್ಯಾಂಡ್ ನೀವು ಫಾರ್ಮೇಶನ್ ಆಫ್ ಎ ಸಾಯಿಲ್ ನೋಡಿದ್ರ ಒಂದು ಸಾಯಿಲ್ ಫಾರ್ಮೇಶನ್ ವೆದರಿಂಗ್ ಆಫ್ ರಾಕ್ ಇನ್ ಸಾಯಿಲ್ ಫಾರ್ಮೇಶನ್. ಸಾಯಿಲ್ ಫಾರ್ಮೇಶನ್ ಏನಾಗುತ್ತೆ ಆ ಒಂದು ಮರಳು ಸಹ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅಂಡ್ ಆಲ್ಸೋ ಇನ್ ಕೇಸ್ ದಿ ಮೌಂಟೇನ್ಸ್ ಅಲ್ಲಿ ಐಸ್ ಕ್ಯಾಪ್ಸ್ ಡೆಪಾಸಿಟೆಡ್ ಇನ್ ದಿ ಹಿಮಾಲಯ ರೀಜನ್ಸ್ ದ ಮೌಂಟೇನ್ಸ್ ಆಲ್ಸೋ ಇನ್ಕ್ರೀಸ್ ಇನ್ ದೇರ್ ಹೈಟ್. ಅಂದ್ರೆ ಈ ನಾನ್ ಲಿವಿಂಗ್ if we call them as mass as a character, the criteria for growth in our concern ಮಾಡಿದ್ರೆ increase in mass that also exhibited by ಅದನ್ನ ಆ ಒಂದು ಕ್ಯಾರೆಕ್ಟರ್ ಎಕ್ಸಿಬಿಟೆಡ್ ಯಾವ ಮಾಡ್ತಾರೆ ನಾನ್ ಲಿವಿಂಗ್ ಜೀವಿಗಳು ಸಹ ಎಕ್ಸಿಬಿಟ್ ಮಾಡ್ತಾರೆ. ಹಂಗಾಗಿ ಈ ಒಂದು ದಿ ಲಿವಿಂಗ್ ದಿ ಗ್ರೋತ್ ನಾವು ಒಂದು ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಹೇಳಕ್ ಆಗೋದಿಲ್ಲ. ಬಿಕಾಸ್ ದೇರ್ ಇಸ್ ಎ ದಿಸ್ ಆಲ್ಸೋ ಶೋನ್ ಬೈ ಲಿವಿಂಗ್ ಆರ್ಗನಿಸಮ್ಸ್ ಮತ್ತೆ ನಾನ್ ಲಿವಿಂಗ್ ಆರ್ಗನಿಸಮ್ಸ್ ಎರಡೂ ತೋರಿಸ್ತಾರೆ. ನೋಡಿ ನಾವು ಗ್ರೋತ್ ಇಸ್ ಎ ಒನ್ ಆಫ್ ದಿ ಕ್ರೈಟೀರಿಯಾ ಗ್ರೋತ್ ಇನ್ಕ್ರೀಸ್ ಇನ್ ಮಾಸ್. ಇಟ್ ಕ್ಯಾನ್ ಆಲ್ಸೋ ಶೋನ್ ಬೈ ಮೌಂಟೇನ್ ಸ್ಯಾಂಡ್ ಮೌಂಟ್. So we cannot say growth as a defined characteristics because it is exhibited, mass increase in mass can be exhibited by living organisms as well as non-living. ಎರಡು ಎಕ್ಸಿಬಿಟ್ ಮಾಡೋದ್ರಿಂದ ಇದನ್ನ ಗ್ರೋತ್ ಅನ್ನು ನಾವು ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಹೇಳಕ್ ಆಗೋದಿಲ್ಲ. ನಾವು ಇವನ್ ಡೆಡ್ ಆರ್ಗನಿಸಮ್ಸ್ ಇಟ್ ನಾಟ್ ಬಿ ಗ್ರೋತ್. ಅಂದ್ರೆ ಸತ್ತಂತ ಜೀವಿಗಳು ಬೆಳೆಯೋದಿಲ್ಲ. This is how we can interpret growth is then not a defining character because one of the characteristic of the growth is the increase in mass that is exhibited by both the living ಮತ್ತೆ non-living ಎರಡು ತೋರಿಸಿದ್ರಿಂದ growth is not a defining character ಅಂತ ಹೇಳಕ್ಕಾಗಲ್ಲ. Now let me pass on to the another one called is a reproduction. ಇನ್ನು ಗ್ರೋತ್ ಅಲ್ಲಿ ಇರೋದ್ರಲ್ಲ ಗ್ರೋತ್ ಅನ್ನೋದು ಕಂಟಿನ್ಯೂಸ್ ಆಗಿರುತ್ತೆ ಪ್ಲಾಂಟ್ಸ್ ಅಲ್ಲಿ. ಗ್ರೋತ್ ಅನ್ನೋದು what discontinuous continuous going to stop at certain stage in case of animals. Growth is ಅಂದ್ರೆ increase in mass and the number of cells ಅನ್ನೋದು ಮಾಸ್ ಅನ್ನೋದನ್ನ ಕ್ರೈಟೀರಿಯಾ ತಗೊಂಡ್ರೆ ನಾನ್ ಲಿವಿಂಗ್ ಆರ್ಗನಿಸಮ್ಸ್ ತೋರಿಸ್ತವೆ ಅಂತ. ಹಾಗಾಗಿ ನಾಟ್ ಎ ಡಿಫೈನಿಂಗ್ ಕ್ಯಾರೆಕ್ಟರ್. Let's come to the reproduction. What is meant by reproduction? The production of a progeny. And ಏನಂದ್ರೆ production. ಏನ್ production ಅಂದ್ರೆ production of progeny. ಅಂದ್ರೆ ಏನು ಬರೀ similar to
what called as a production of a progeny similar to their parents. Similar to their parents. Parents na ಹೋಲುವಂತ ಒಂದು ಪ್ರೋಜನಿಯನ್ನ ಪ್ರೊಡ್ಯೂಸ್ ಮಾಡುವುದನ್ನ what called reproduction. ಅದೇ ತರಹದ ಪುನರುತ್ಪತ್ತಿ what called reproduction. ಈ ಒಂದು ಪುನರುತ್ಪತ್ತಿ ಅನ್ನುವುದು we can notice in case of the sexually reproducing organism where its gamete fuse ಆಗಿ ಒಂದು ಜೈಗೋಟ್ ಆಗಿ ಒಂದು ಹೊಸ ಜೀವಿ ಹುಟ್ಟುತ್ತೆ. ಅದು ತಂದೆ ತಾಯಿಗಳನ್ನು ಹೋಲುತ್ತೆ. ದಟ್ ಈಸ್ ವಾಟ್ ಯು ಕಾಲ್ ರೀಪ್ರೊಡಕ್ಷನ್. ಪ್ರೊಡಕ್ಷನ್ ಆಫ್ ಪ್ರೋಜನಿ ಅಥವಾ ಆಫ್ಸ್ಪ್ರಿಂಗ್ಸ್ ಅಥವಾ ಮರಿಗಳನ್ನ ಉತ್ಪತ್ತಿ ಮಾಡುವಂಥದ್ದು. ಅವು ಏನಾಗಿರ್ತವೆ ಸಿಮಿಲರ್ ಟು ದೇರ್ ಪೇರೆಂಟ್ಸ್ ಇಸ್ ಕಾಲ್ಡ್ ದೆಮ್ ಆಸ್ ರೀಪ್ರೊಡಕ್ಷನ್. ಅಂದ್ರೆ ಅವು ಕಾಲುಗಳಿದ್ರೆ ಕೈಗಳು ಎಲ್ಲ ಒಂದೇ ತರ ಇರ್ತವೆ. ಅಂದ್ರೆ ಆಕಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ರು ಸಿಮಿಲರ್. ಟೈಗರ್ ಗಿವ್ ಬರ್ತ್ ಟು ದೇರ್ ಟೈಗರ್ ದೇರ್ ಆಫ್ಸ್ಪ್ರಿಂಗ್ಸ್ ಆರ್ ಸಿಮಿಲರ್. ಅದೇ ತರ ಬಣ್ಣ ಆಕಾರದಲ್ಲಿ. ಬಟ್ ಕ್ಯಾಟ್ ಇರುತ್ತೆ, ಹ್ಯೂಮನ್ ಬೀಯಿಂಗ್ಸ್ ಅದೇ ತರ. ಇಂಥ ಒಂದು ಪ್ರೊಡಕ್ಷನ್ ಆಫ್ ದಿ ಪ್ರೋಜನಿ ದಟ್ ಇಸ್ ಸಿಮಿಲರ್ ಟು ದೇರ್ ಪೇರೆಂಟ್ಸ್ ನ ಹೋಲುವಂತದಕ್ಕೆ ನಾವು ವಾಟ್ ಯು ಕಾಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಈ ರೀಪ್ರೊಡಕ್ಷನ್ ಅನ್ನೋದನ್ನ ನಾವು ಲೋಯರ್ ಆರ್ಗಾನಿಸಮ್ಸ್ ಅಲ್ಲಿ asexual ಮೆಥಡ್ ಆಫ್ ರೀಪ್ರೊಡಕ್ಷನ್ ಕಂಡು ಬಂದಿದೆ. For example, in case of the fungi, it is going to reproduce by means of a producing number of spores. Produce ಮಾಡುತ್ತೆ. ಫಂಗಸ್ ನೋಡಿದ್ರು ಪೆನಿಸಿಲಿಯಂ ಅನ್ನು ಒಳಗೊಂಡಿದೆ. ಕೊಂಡಿಡಿಯ ಅಂತ ತುದಿಯಲ್ಲಿ ನಂಬರ್ ಆಫ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್. these spores ಒಂದು ಒಂದೇ ಜೀವಿಯಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ asexual reproduction. ಎರಡು ಗ್ಯಾಮೆಟ್ಸ್ ಫ್ಯೂಸ್ ಆಗಿಲ್ಲ. ಅದಕ್ಕೆ ಈ ಒಂದು ಸ್ಪೋರ್ಸ್ ಏನಂತಾರೆ ಡಿಸ್ಪರ್ಸ್ ಅಂಡ್ ಡಿಸ್ಪರ್ಸ್ ಎಲ್ಲ ಕಡೆ ಅವು ಸ್ಪ್ರೆಡ್ ಆಗ್ತವೆ. ಫಾಲ್ ಸೂಟಬಲ್ ಸಬ್ಸ್ಟ್ರೇಟ್ ಆಮೇಲೆ ಬಿದ್ದಾಗ ಅವು ಜರ್ಮಿನೇಷನ್. ಹಂಗೆ ಇನ್ನು ಕೆಲವು ಲೋಯರ್ ಆರ್ಗಾನಿಸಮ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಹೈಡ್ರಾದಲ್ಲಿ ನೋಡಿದಾಗ ಅಲ್ಲಿ ಈಸ್ಟ್ ಅಲ್ಲಿ ದಿ ಮೆಥಡ್ ಆಫ್ ರೀಪ್ರೊಡಕ್ಷನ್ ಇಸ್ ಕಾಲ್ಡ್ ಬಡಿ. ಹೈಡ್ರಾ ಇದ್ದ ಜೀವಿಯಲ್ಲಿ ಈ ಒಂದು ಹೊಡೆಕೊಂಡ ಇಲ್ಲೇಂದ್ರೆ ಒಂದು ಬರ್ಡ್ ಫಾರ್ಮೇಶನ್ ಆಗುತ್ತೆ. ದಟ್ ಬರ್ಡ್ ಅಗೇನ್ ಎಕ್ಸ್ಟರ್ನಲ್ ಬರ್ಡ್ ಫಾರ್ಮೇಶನ್ ಆಗುತ್ತೆ. ಆ ಹೈಡ್ರಾದಲ್ಲಿ ಈ ಬರ್ಡ್ ಸಪರೇಷನ್ ಆಗುತ್ತೆ ಬೇರೆ ಬಾಡಿ ಡೆವಲಪ್ಮೆಂಟ್. ಹಂಗೆ ಹೈಡ್ರಾ ಮತ್ತೆ ಈಸ್ಟ್ ಅಲ್ಲಿ ಈ ಒಂದು ಎಕ್ಸ್ಟ್ರಾ ಬರ್ಡ್ ಫಾರ್ಮೇಶನ್ ಆಗುತ್ತೆ. ಅಲ್ಲಿ ಸಾಯುತ್ತೆ. ಈ ಒಂದು ಎಕ್ಸ್ಟ್ರಾ ಬರ್ಡ್ ಫಾರ್ಮೇಶನ್ ಏನಾಗುತ್ತಲ್ಲ ಔಟ್ ಸೈಡ್ ದ ಬಾಡಿ ಕಟ್ ಆಫ್ ಅಂಡ್ ಡೆವಲಪ್ಮೆಂಟ್. ದಿಸ್ ಇಸ್ ಕಾಲ್ಡ್ as a method of reproduction, asexual reproduction. ಇಲ್ಲಿ ಇನ್ನೂ ಕೆಲವು ಜೀವಿಗಳಲ್ಲಿ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಪ್ರೋಟೋನಿಮಾ ಆದಂತ ಪ್ರೋಟೋನಿಮಾ ಆಗಿರ್ಬೋದು. ಅಂಡ್ ಇನ್ ಕೇಸ್ ಪ್ರೋಟೋನಿಮಾ ಆಫ್ ದಿ ಸಮ್ ಆಫ್ ದಿ ವಾಟ್ ಯು ಕಾಲ್ ದೆಮ್ as ಆರ್ಗಾನಿಸಮ್ಸ್ ಲೈಕ್ ಕಂಡು ಬರುತ್ತೆ. ಫಂಗಸ್ ಆಗಿದೆ ಫಿಲಮೆಂಟಸ್ ಆಲ್ಗೆ ಅಂಡ್ ಪ್ರೋಟೋನಿಮಾ ಆಫ್ ಮಾಸಸ್. ಫಂಗಸ್ ಆಗಿರ್ಬೋದು ಇನ್ ಕೇಸ್ ಆಫ್ ಫಿಲಮೆಂಟಸ್ ಆಲ್ಗೆದಲ್ಲಿ ಅಂಡ್ ಪ್ರೋಟೋನಿಮಾ ವಾಟ್ ಯು ಕಾಲ್ ದೆಮ್ ಮಾಸಸ್ ಅಂದ್ರೆ ನೀವು ಇಲ್ಲಿ ಬ್ರಯೋಫೈಟ್ಸ್ ಅಲ್ಲಿ ಮಾಸ್ ಅಂತ ಕರೀತೀವಿ. ಆ ಒಂದು ಮಾಸಸ್ ಅಲ್ಲಿ ಈ ಒಂದು ಫಿಲಮೆಂಟಸ್ ಆಲ್ಗೆದಲ್ಲಿ ಫಂಗೈ ಏನಿದೆ ಮಲ್ಟಿಪ್ಲೈ ಬೈ ಮೀನ್ಸ್ ಆಫ್ ಫ್ರಾಗ್ಮೆಂಟೇಶನ್. ಸಿಂಪಲ್ ಮೆಥಡ್ ಆಫ್ ರೀಪ್ರೊಡಕ್ಷನ್ ಕಂಡುಬರುತ್ತೆ. ಫ್ರಾಗ್ಮೆಂಟೇಶನ್ ಬಾಡಿ ಏನಿದೆ ಫಿಲಮೆಂಟಸ್ ಇರುವಂತ ಒಂದು ಆ ಬಾಡಿ ಅದೇನಂತೆ ಫಾರ್ ಎಕ್ಸಾಂಪಲ್ ಇದೇನಾಗುತ್ತೆ ಸ್ಪ್ಲಿಟ್ ಆಫ್ ಕಟ್ ಆದಾಗ is going to cut it a small part of the fragment. Each fragment ಕಟ್ ಆಗಿರೋದ್ರಲ್ಲಿ ಈ ಫ್ರಾಗ್ಮೆಂಟ್ ಅಲ್ಲಿ ಹೊಸ ಒಂದು ಜೀವಿಯಾಗಿ ಅದು ಬೆಳವಣಿಗೆ ಆಗುತ್ತೆ. This is called as a fragmentation. ಇದು ಎಲ್ಲಿ ಕಂಡು ಬರುತ್ತೆ? Some of the what you call fungus, filamentous algae and protonema of moss ಅಲ್ಲಿ ಕಂಡು ಬರುತ್ತೆ. ಆಮೇಲೆ ಇನ್ನು ಮುಖ್ಯವಾಗಿ ನಾವು what you call as ಯೂನಿಸೆಲ್ಲರ್ ಆರ್ಗಾನಿಸಮ್ಸ್ ಅಲ್ಲಿ ನಾವು ನೋಡಿದಾಗ ಈ ಕೋಶ ಜೀವಿಗಳಲ್ಲಿ what is the reproduction? ಆಲ್ರೆಡಿ ಹೇಳಿದೀನಿ ಗ್ರೋತ್ ಅಲ್ಲಿ ಸೆಲ್ ಡಿವಿಷನ್ ಇಟ್ ಸೆಲ್ಫ್ ಇಸ್ ಎ ರೀಪ್ರೊಡಕ್ಷನ್. ಕೋಶ ವಿಭಜನೆ ಒಂದು ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕೋಶ ವಿಭಜನೆ ಆಗಿ ಎರಡು ಸೆಲ್ಗಳಾದ್ರೆ ಅದು ರೀಪ್ರೊಡಕ್ಷನ್ ಅಂತ. ಹಾಗಾಗಿ ಸೆಲ್ ಡಿವಿಷನ್ ಇಸ್ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಗ್ರೋತ್. ಗ್ರೋತ್ ನ ಒಂದು ಕ್ಯಾರೆಕ್ಟರ್ ಅಂದ್ರೆ ಇನ್ಕ್ರೀಸ್ ಇನ್ ನಂಬರ್ ಆಫ್ ಸೆಲ್ಸ್ ಇಸ್ ಆಲ್ಸೋ ಕಾಲ್ಡ್ ಗ್ರೋತ್. ಹಾಗೆ ಒಂದು ಇನ್ಕ್ರೀಸ್ ಒಂದು ಸೆಲ್ ಡಿವೈಡ್ ಎರಡು ಸೆಲ್ ಆದ್ರೆ ಇನ್ಕ್ರೀಸ್ ಇನ್ ನಂಬರ್ ಆಗುತ್ತೆ ಗ್ರೋತ್ ಅನ್ಬೋದು. ಆಮೇಲೆ ಒಂದು ಸೆಲ್ ಡಿವೈಡ್ ಆಗಿ ಎರಡು ಜೀವಿಗಳಾದ್ರೆ ಅದು ಸಹ ರೀಪ್ರೊಡಕ್ಷನ್. ಅಂದ್ರೆ ಗ್ರೋತ್ ಅಂಡ್ ರೀಪ್ರೊಡಕ್ಷನ್ ಆರ್ ದಿ ಸಿನಾನಿಮ್ಸ್. ಇಲ್ಲಿ ಯೂಸೇಜ್ ಆಫ್ ದಿ ಟರ್ಮ್ಸ್ ಮಾಡ್ಕೊಳ್ತೀನಿ ಗ್ರೋತ್ ಅಥವಾ ರೀಪ್ರೊಡಕ್ಷನ್ ಕೇಸ್ ಅದು ಯೂನಿಸೆಲ್ಲರ್ ಆರ್ಗಾನಿಸಮ್ ಇಸ್ ವೆರಿ ಕನ್ಫ್ಯೂಸಿಂಗ್. In case of the unicellular organisms, the growth usage is not very clearly usage of this term called growth is not particular. In case they cannot use that terms for growth and reproduction case unicellular organisms because growth and reproduction are synonyms. Both are similar. ಇಲ್ಲಿ increasing number of cells ಅಂತ ಹೇಳ್ತೀವಿ growth ಅಲ್ಲಿ. ಅದೇ ಒಂದು ಸೆಲ್ ಡಿವೈಡ್ ಎರಡು ಆಗಿದೆ called reproduction. Then it's called these terms. Usage of these terms is not a clear in case of what you call with regard to the unicellular organism growth and the reproduction. ಇಲ್ಲಿ ನಾವು reproduction ಅಂತ ಬಂದಾಗ ಇದು ಇದರಲ್ಲಿ ಸಹ ಎಕ್ಸೆಪ್ಷನ್ ಇದೆ. ಈಗ ಜೀವಿಗಳಲ್ಲಿ ಕೆಲವು ಜೀವಿಗಳು ರೀಪ್ರೊಡ್ಯೂಸ್ ಮಾಡಲ್ಲ. ಹಂಗಾಗಿ ನೀವು ಹೆಂಗೆ ಈ ಗ್ರೋತ್ ರೀಪ್ರೊಡಕ್ಷನ್ ಒಂದು ಡಿಫೈನಿಂಗ್ ಕ್ಯಾರೆಕ್ಟರ್ ಜೀವಿಗಳಲ್ಲಿ ಮಾತ್ರನೇ ಕಂಡು ಬರುತ್ತೆ
ಜೀವಿಯಲ್ಲಿರುವಂತಹ ಒಂದು ಮುಖ್ಯವಾದಂತಹ ಕ್ಯಾರೆಕ್ಟರ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಗ್ರೋತ್ reproduction is also what called it is a not found in some of the organisms. For example, in case of mule is what crossbreed ಹೆಸರುಗತ್ತೆ. ಅದೇ ಕ್ರಾಸ್ಬೀಡ್ ಹೆಸರುಗತ್ತೆ ಅಂತ ಏನ್ ಹೇಳ್ತೀವಿ, ಕ್ರಾಸ್ಬೀಡ್ ಆಫ್ ಎ ಡಾಂಕಿ ಕ್ರಾಸ್ ವಿತ್ what called them is a horse. ಹಾರ್ಸ್ ಅಂದ್ರೆ ಫೀಮೇಲ್ ಹಾರ್ಸ್ ಈಸ್ ಕ್ರಾಸ್ ವಿತ್ ಮೇಲ್ ಡಾಂಕಿ, ಅಂದ್ರೆ ಬರುವಂತ ಒಂದು ಹೈಬ್ರಿಡ್ ವೆರೈಟಿ ದಟ್ ಇಸ್ ಕಾಲ್ಡ್ them as mule. ಆ ಮ್ಯೂಲ್ ಇಸ್ ಸ್ಟರೈಲ್, ಇಟ್ ಡಸ್ ನಾಟ್ ಪ್ರೊಡ್ಯೂಸ್ ಯಂಗ್ ಒನ್ಸ್, ಪ್ರೊಡ್ಯೂಸ್ ಮಾಡೋದಿಲ್ಲ. ಆಮೇಲೆ even in case of this newly married couple, nowadays you cannot see so many couples do not have children, they can't adopt the children, they are not able to bear the children. In those kind of sterile males, sterile couples are there. Then you cannot call them as a what called reproduction is one of the characteristic of living organisms ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಂಥ ಕೆಲವು ಜೀವಿಗಳಲ್ಲಿನೂ ಈ ಒಂದು reproduction ತೋರಿಸೋದಿಲ್ಲ. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ಸಮ್ ಆಫ್ ದಿ ಸ್ಟರೈಲ್ ಕಪಲ್ಸ್ ಅಲ್ಲಿ ಅಥವಾ ಮ್ಯೂಲ್ಸ್ ಅಲ್ಲಿ ಆಗಿರ್ಬೋದು. ಆಮೇಲೆ ಸಮ್ ಆಫ್ ದಿ ಅನಿಮೀಸ್, ವರ್ಕರ್ ಅನಿಮಿ, ಇಟ್ ಡಸ್ what call them as a sterile, it does not what call them as a, though it's a female, it is a sterile, it is not going to produce a egg. So ಇಂಥ ಒಂದು ಕೆಲವು ಎಕ್ಸೆಪ್ಷನ್ ಇರೋದ್ರಿಂದ we cannot call what you call them as a reproduction ಅನ್ನುವಂಥದ್ದು ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗನಿಸಮ್, ಒಂದು ಡಿಫೈನಿಂಗ್ ವ್ಯಾಖ್ಯಾನ ಮಾಡಬಹುದು, ಇದೇ ಜೀವಿಗಳ ಲಕ್ಷಣ ಅಂತ ನಾವು ಹೇಳಕ್ಕಾಗೋದಿಲ್ಲ ಅನ್ನೋದು what you call them as reproduction. Next you can see come to what you call them as a metabolism. What is a metabolism? Metabolism ಅಂದ್ರೆ what you call them as ಒಂದು ಜೀವಿಯಲ್ಲಿರುವಂತ ಇನ್ನೊಂದು ಕ್ಯಾರೆಕ್ಟರ್. ಈಗ ಮೆಟಬಾಲಿಸಂ ಅಂದ್ರೆ what you call them as a chemical reactions. What you call them as metabolism. There are so many chemical reactions going to take place in the ಜೀವಿಗಳ ನಡೀತದೆ. And these what you call them as chemical reaction. Living organisms made up of so many ಜೀವಿಗಳು ನಾವು ಏನು ಮಾಡಲ್ಪಟ್ಟಿದ್ದಾರೆ, are made up of chemicals. They may be what you call them as they differ in their size. Molecules size ಗೆ ಡಿಫರ್ ಇರಬಹುದು, ಆಮೇಲೆ ಕ್ಲಾಸ್ ಬೇರೆ ತರ ಗುಂಪಿಗೆ ಸೇರಿರಬಹುದು, ಅವರ ಫಂಕ್ಷನ್ಸ್ ಆರ್ ಡಿಫರೆಂಟ್. But all we are made up of what you call chemicals. These chemicals usually converted from one form to another form. The chemicals are converted one form to another form. ಅಂದ್ರೆ the chemicals are converted into what you call them as biomolecules. ಬೇರೆ chemicals ನ ತಗೊಂಡಂತ chemicals ನ ಜೀವಿಗಳು ಸೇರ್ಕೊಂಡು biomolecules ಆಗಿ ಕನ್ವರ್ಟ್ ಆಗ್ತದೆ. ಈ ಒಂದು these different types of reactions, thousands of reactions going to take place in the living organisms ನಡೆಯುವಂತ ಅನೇಕ reactions ಗಳನ್ನ ನಾವು what you call them as metabolism ಅಂತ ಹೇಳ್ತೀವಿ. What you call metabolism? Biochemical reactions going to take place in the organism. ಜೀವಿಗಳು ನಡೆಯುವಂತ ಈ ಒಂದು ಅನೇಕ biochemical reactions ನಾವು what you call sum total of all biochemical, sum total of all biochemical reactions taking place in an organism is called as metabolism. Okay, now metabolisms ಅಂತ ಕರೀತೀವಿ. ಇಂಥ ಬಯೋಕೆಮಿಕಲ್ ರಿಯಾಕ್ಷನ್ಸ್ ನೋಡಿದ್ರೆ what call them is ಇದು whether they are unicellular organism, whether it is maybe a multicellular organism, ಇಂಥ ಬಯೋಕೆಮಿಕಲ್ ರಿಯಾಕ್ಷನ್ಸ್ ನಡೀತವೆ. ಏಕಕೋಶ ಇರ್ಬೋದು, ಬಹುಕೋಶ ಇರ್ಬೋದು, ಎಲ್ಲಾ ಜೀವಿಗಳಲ್ಲಿ ಈ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾವೆ. ಫಾರ್ ಎಕ್ಸಾಂಪಲ್ ನಿಮಗೆ ಡೈಜೆಷನ್ ಇದೆ ಬಯೋಕೆಮಿಕಲ್ ರಿಯಾಕ್ಷನ್, ಫೋಟೋಸಿಂಥಸಿಸ್ ಬಯೋಕೆಮಿಕಲ್ ರಿಯಾಕ್ಷನ್, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಕಂಬೈನ್ ಆಗಿ ಇಟ್ಕೊಂಡು ಫಾರ್ಮ್ ಇಂಟು ಕಾರ್ಬೋಹೈಡ್ರೇಟ್. And also respiration is also biochemical reaction. Reverse process, carbohydrate is broken down into carbon dioxide, water, carbon dioxide is eliminated. Inge so many enzyme synthesis agado, hormone synthesis, ಇವೆಲ್ಲ biochemical reactions taking place in our body. ಜೀವಿಗಳಲ್ಲಿ ಇಂಥ ಅನೇಕ ಕ್ರಿಯೆಗಳು ನಡೀತವೆ. ಅಂತ ಒಂದು biochemical reaction is executed by the cells. Cells ನಡೆಯುವಂತ ಅನೇಕ ಕ್ರಿಯೆಗಳಾಗಿರ್ಬೋದು, ಇವೆಲ್ಲ biochemical. These type of biochemical reactions ನಡೀತಾವಲ್ಲ ಅವನ್ನ they can also be conducted in the what you call them as a test tube. Cell free system, cell ಅದೇ ಇರುವಂತ ಒಂದು ಸಿಸ್ಟಮ್ ಅಲ್ಲಿ ನಾವು can also carry out scientists may carry out biochemical reactions in a test tube. Test tube ಅಲ್ಲಿ ನಾವು ಒಂದು biochemical reactions ಅನ್ನು carry ಮಾಡ್ತೀವಿ. But this is the ಒಂದು biochemical reaction taking place in ಜೀವಿಗಳು ನಡೀತದಲ್ಲ ಇದೆ. ದಿಸ್ ಇಸ್ ಎ ಸೆಲ್ ಇಸ್ ಲಿವಿಂಗ್ ಅಂತ ಏಕಕೋಶ ಲಿವಿಂಗ್ ಅನ್ಬೋದು ಈ ರಿಯಾಕ್ಷನ್. ಆದರೆ ದಿಸ್ ರಿಯಾಕ್ಷನ್ ನಡೀತದೆ ರಿಯಾಕ್ಷನ್ ಲಿವಿಂಗ್, ಬಟ್ ದಿಸ್ ಟೆಸ್ಟ್ ಇಸ್ ನಾಟ್ ಎ ಲಿವಿಂಗ್.
then we cannot say but say ಇದು ನಾವು what biochemical reaction ನಡೆಯೋದಿಲ್ಲ ಅಂದ್ರೆ ಜೀವಿಗಳಲ್ಲಿ ಮಾತ್ರ ನಡೀತದೆ. ಆದ್ರೆ ಬೇರೆಯಲ್ಲಿ ನಡೆದ್ರೆ ಸೆಲ್ ಫ್ರೀ ಎನ್ವೈರನ್ಮೆಂಟ್ ಅಲ್ಲಿ ನಡೆದ್ರೆ ಆ ರಿಯಾಕ್ಷನ್ ಮೇ ಬಿ ಲಿವಿಂಗ್ ಇದ್ರು ಆ ಒಂದು ಟೆಸ್ಟ್ ಇಸ್ ನಾಟ್ ಅ ಲಿವಿಂಗ್. ಹಂಗಾಗಿ ಇಟ್ಸ್ ಒನ್ ಆಫ್ ದಿ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಲಿವಿಂಗ್ ಸೆಲ್ಸ್ ಗಳಲ್ಲಿ ಜೀವಿಗಳಲ್ಲಿ ಮಾತ್ರ ನಡೆಯುವಂತ ಒಂದು ಕ್ರಿಯೆ. ಹಂಗಾಗಿ ಮೆಟಬಾಲಿಸಮ್ ಅನ್ನುವಂಥದ್ದು ಒನ್ ಆಫ್ ದಿ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಲಿವಿಂಗ್ ಆರ್ಗನಿಸಮ್ಸ್. ಯಾಕಂದ್ರೆ ಇಂಥ ಒಂದು ರಿಯಾಕ್ಷನ್ಸ್ ಸೆಲ್ ಫ್ರೀ ಅಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ನಡೆದ್ರು ಆ ಒಂದು ಏನ್ ನಡೀತಲ್ಲ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಸೆಲ್ ಫ್ರೀ ಎನ್ವೈರನ್ಮೆಂಟ್ ಟೆಸ್ಟ್ ದಟ್ ಇಸ್ ಕಾಲ್ಡ್ ನಾಟ್ ಇಸ್ ನಾಟ್ ಲಿವಿಂಗ್. It is non-living. So it is called them as a what you call metabolism is one of the defining characteristic of the living organisms ಅಂತ ನಾವು ಹೇಳಬಹುದು ಅನ್ನೋದು because it is one of the living characteristics. Now let me come to what you call them as another one characteristic of the living organisms. ಅಂದ್ರೆ growth and reproduction is not a defining character. This is a defining characteristic of the living organism. ಮುಖ್ಯವಾದಂತಹ ಡಿಫೈನ್ ಜೀವಿಗಳು ಮಾತ್ರ ಕಂಡು ಬರುವಂತಹ ಒಂದು ಲಕ್ಷಣ ಅಂತಂದ್ರೆ ಮೆಟಬಾಲಿಸಮ್ ಅಂತ ಹೇಳ್ತಾರೆ. Next, let me pass on what we call cellular organization. ಕೋಶ ಮಟ್ಟದ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಬಾಡಿ is made up of cells. Cellular organization. What we call all our body is made up what we call cells. ನಮ್ಮ ಬಾಡಿ ಏನು ಮಾಡಲ್ಪಟ್ಟಿದೆ ಸೆಲ್ಸ್ ಇಂದ ಮಾಡಲ್ಪಟ್ಟಿದೆ. What is cell? Cell is the structural functional unit of an organism. Cell is the structural and functional unit of an organism. Basically all organisms ಯಾವ್ದರಿಂದ ಮಾಡಲ್ಪಟ್ಟಿವೆ ಸೆಲ್ಸ್ ಇಂದ ಮಾಡಲ್ಪಟ್ಟಿದ್ದಾವೆ. ಆ ಸೆಲ್ಸ್ ಇಂದ ಮಾಡಲ್ಪಟ್ಟಿರೋದ್ರಿಂದ ಅವರಿಗೆ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ರಚನಾತ್ಮಕವಾದಂತಹ ಒಂದು ಕ್ರಿಯಾತ್ಮಕವಾದಂತಹ ಘಟಕ ಯಾವುದು ಜೀವಿಗಳದು. ಈಗ ಅಂದ್ರೆ ಎಲ್ಲಾ ಜೀವಿಗಳು ಹೆಂಗ್ ಮಾಡಲ್ಪಟ್ಟಿದೆ ಸೆಲ್ಸ್ ಇಂದ ಮಾಡಲ್ಪಟ್ಟಾಗ ರಚನೆ ಕೊಡುತ್ತೆ. ಅಂಡ್ ಸೆಲ್ಸ್ ಕ್ಯಾನ್ ಕ್ಯಾರಿ ಔಟ್ ದಿ ಸೋ ಮೆನಿ ಫಂಕ್ಷನ್ಸ್. ಎಲ್ಲಾ ಕ್ರಿಯೆಗಳು ಎಲ್ಲಿ ನಡೀತವೆ ಸೆಲ್ಸ್ ಒಳಗೆ ನಡೀತವೆ. ಹಾಗಾಗಿ ಇದು ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆರ್ಗನಿಸಮ್. Where is a multicellular organism or unicellular organism? Unicellular ಆಗಿ ಕೋಶ ಜೀವಿಗಳಾದ್ರೂ ಎಲ್ಲ ರಿಯಾಕ್ಷನ್ ಎಲ್ಲ ಏನ್ ಫಂಕ್ಷನ್ಸ್ ಗಳು ಎಲ್ಲಿ ನಡೀತವೆ ಆ ಒಂದು ಸೆಲ್ ಅಲ್ಲಿ ನಡೀತವೆ. ಹಂಗಾಗಿ ಸೆಲ್ಸ್ ಒನ್ ಆಫ್ ದಿ what called ಎಲ್ಲಾ ಜೀವಿಗಳು ಏನ ಮಾಡಲ್ಪಟ್ಟಿದ್ದಾವೆ ಈ ಸೆಲ್ಸ್ ಇಂದ ಮಾಡಲ್ಪಟ್ಟಿದ್ದಾವೆ ಅನ್ನೋದು. ಯೂಶಲಿ ಈ ಒಂದು sometimes what called individual cell can perform all function, but in case come to the multicellular ಆಗಿ ಒಂದೇ ಸೆಲ್ ಎಲ್ಲ ಫಂಕ್ಷನ್ಸ್ ಮಾಡಬಹುದು. ಅದು multicellular ಆಗಿ all cells work together to perform a specific function. ಒಂದು ನಿರ್ದಿಷ್ಟ ಕಾರ್ಯ ನಡೆಸಬೇಕಾದ್ರೆ ಎಲ್ಲಾ ಸೆಲ್ಸ್ ಗಳು ಕೂಡಿಕೊಂಡು they can perform ಒಂದು ನಿರ್ದಿಷ್ಟ ಫಂಕ್ಷನ್ ನಿರ್ವಹಿಸಬಹುದು. So it is one of the what called them is ಇಂತ ಒಂದು cellular nature we cannot see in case of the non living organisms. ನಿರ್ಜೀವ ವಸ್ತುಗಳಲ್ಲಿ ಇಂತ ಒಂದು cellular nature of the body ಇಲ್ಲ. ಹಾಗೆ ಅಲ್ಲಿ ಒಂದು ಕ್ರಿಯೆಗಳನ್ನ ಒಂದು ನಡೆಯುವಂತ ಘಟನೆ ಈ ಒಂದು ಸೆಲ್ ಅಲ್ಲಿ ನಡೆಯುವಂತ ಕ್ರಿಯೆಗಳು ಆ ನಾನ್ ಲಿವಿಂಗ್ ಸೆಲ್ಸ್ ಅಲ್ಲಿ ನಾನ್ ಲಿವಿಂಗ್ ಆರ್ಗನಿಸಮ್ಸ್ ಅಲ್ಲಿ ನಡೆಯೋದಿಲ್ಲ. ಹಾಗಾಗಿ ಈ ಒಂದು ಸೆಲ್ಲಾರ್ ಆರ್ಗನೈಸೇಷನ್ ನೋಡಿದಾಗ ನಾವು ಅಲ್ಲಿ ಸೆಲ್ಸ್ ಅಲ್ಲಿ ಸೇರ್ಕೊಂಡಿವಿ ಬಿ ಡಿಫರೆಂಟ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಮಲ್ಟಿ ಸೆಲ್ಲಾರ್ ಆರ್ಗನಿಸಮ್ ಅಂದ್ರೆ ಅನೇಕ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇದೆ. ಸೆಲ್ಸ್ ಗಳ ಅಗ್ರಿಗೇಟ್ ಆಗಿ ದಿ ನಾಟ್ ಫಾರ್ಮ್ ಟಿಶ್ಯೂ ಆಗಿರಲ್ಲ ಅಲ್ಲಿ ಸೆಲ್ಲಾರ್ ಆರ್ಗನೈಸೇಷನ್ ಅಂತ ಕರಿತೀವಿ. ಆ ಸೆಲ್ಸ್ ಎಲ್ಲ ಸೇರ್ಕೊಂಡು ಟಿಶ್ಯೂ ಆಗಲಿ ಟಿಶ್ಯೂ ಲೆವೆಲ್ ಅಂತ ಕರಿತೀವಿ ಅಂಗಾಂಶ. ಆಮೇಲೆ ಅಂತ ಟಿಶ್ಯೂಸ್ ಎಲ್ಲ ಸೇರ್ಕೊಂಡು ಒಂದು ಆರ್ಗನ್ ಅಂದ್ರೆ ಆರ್ಗನ್ ಲೆವೆಲ್ ಅಂದ್ರೆ ಅಂಗ ವ್ಯವಸ್ಥೆ ಅಂತ ಆರ್ಗನ್ಸ್ ಎಲ್ಲ ಸೇರ್ಕೊಂಡು ಒಂದು ಆರ್ಗನ್ ಸಿಸ್ಟಮ್ ಅಂಗವ್ಯೂಹ ಅಂತ ಅಂಗವ್ಯೂಹ ಇರುವಂತ ಒಂದು ಜೀವಿನ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಹಿಂಗೆ ಒಂದು ಎಲ್ಲಾ ಒಂದು ಜೀವಿಗಳು ಕೋಶಗಳಿಂದ ಮಾಡಲ್ಪಟ್ಟು ಕೋಶಗಳೆಲ್ಲ ಟಿಶ್ಯೂ ಎಲ್ಲ ಸೇರ್ಕೊಂಡು ಆರ್ಗನ್ ಎಲ್ಲ ಸೇರ್ಕೊಂಡು ಆರ್ಗನ್ ಸಿಸ್ಟಮ್ ಆಗಿ ಒಂದು ಜೀವಿ ಆಗಿದೆ. ಹಂಗಾಗಿ ಇಟ್ಸ್ ಒನ್ ಆಫ್ ದಿ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಲಿವಿಂಗ್ ಆರ್ಗನಿಸಮ್ಸ್. ಒಂದು ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ವ್ಯಾಖ್ಯಾನಿಸಬಹುದು ಅಂದ್ರೆ ಸೆಲ್ಲಾರ್ ಆರ್ಗನೈಸೇಷನ್. ಹಾಗಾಗಿ ಮೆಟಬಾಲಿಸಮ್ ಅಂಡ್ ಸೆಲ್ಲಾರ್ ಆರ್ಗನೈಸೇಷನ್ ಇಸ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಆರ್ಗನಿಸಮ್. ನೆಕ್ಸ್ಟ್ ಕಮ್ ಟು ದಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಲಿವಿಂಗ್ ಆರ್ಗನಿಸಮ್. ಇನ್ನೊಂದು ಮುಖ್ಯವಾದ ಲಕ್ಷಣ ಕಾನ್ಶಿಯಸ್ನೆಸ್. ಈ ಕಾನ್ಶಿಯಸ್ನೆಸ್ ಅಂದ್ರೆ ಜೀವಿಗಳಲ್ಲಿ
ಒಂದು ಕಾನ್ಶಿಯಸ್ನೆಸ್ ನೋಡಬಹುದು. What you call them is the ability to sense the environment, surrounding environment, and produce a response to that stimuli. That is what you call them is a irritability. What you call them is a irritability ಅಂತ ಕರೀತೀವಿ. ಕಾನ್ಶಿಯಸ್ನೆಸ್ ಅಂತ ಕರೀತೀವಿ. What is that consciousness? Ability, ಸಾಮರ್ಥ್ಯ, ability of an organism. ಜೀವಿಗಳ ಒಂದು ಸಾಮರ್ಥ್ಯ. ಏನು ಸಾಮರ್ಥ್ಯ ಇದೆ ಜೀವಿಗಳಲ್ಲಿ? ಎಬಿಲಿಟಿ ಆಫ್ ಆರ್ಗಾನಿಸಮ್ ಟು ಸೆನ್ಸ್ ಅಂದ್ರೆ ಅದನ್ನು ಗ್ರಹಿಸುವಂತದ್ದು. ಸೆನ್ಸ್ ದಿ ಸರೌಂಡಿಂಗ್ and produce a response to the stimuli. That stimuli may be physical, that stimuli may be a chemical, that stimuli may be a biological. Here, ಎಲ್ಲ ಜೀವಿಗಳಿಗೆ ಏನು ಸಾಮರ್ಥ್ಯ ಇದ್ರೆ ಎಬಿಲಿಟಿ ಟು ಸೆನ್ಸ್ ದಿ ಸರೌಂಡಿಂಗ್. ಪ್ರಕೃತಿಯಲ್ಲಿ ನಡೆಯುವಂತ ಒಂದು ಘಟನೆಗಳನ್ನು ನಾವು ಸೆನ್ಸ್ ಮಾಡಬಹುದು. ಒಂದು ಲೈಟ್ ನಮಗೆ ಕಣ್ಣಿಗೆ ಗೊತ್ತಾಗುತ್ತೆ. ಹೊಡ್ಕೊಳ್ಳೋದ್ರೆ ಸೆನ್ಸೇಷನ್ ಆಗುತ್ತೆ. There are so many sense organs in our body. They can sense. You can receive the sound. We can, if we touch that body, you can feel that it is whether it's a rough or smooth. We can see when photon light falls on our eye. It's called the ability to sense that. And you have to produce a response. If you put your finger into a flame of a burning candle, you can easily, we are going to withdraw that. Because we are sensing that and we are producing response, what is called withdrawing of our hand. And ಬೇಗ ವಾಪಸ್ ತಗೊಂಡ್ತೀವಿ ನಾವು ಏನೇ ಟಚ್ ಮಾಡಿದಾಗ. That is called ಅಂತ ಒಂದು ಸೆನ್ಸ್ ಮಾಡುವಂತ ಸರೌಂಡಿಂಗ್. ಬಟ್ ಇದಕ್ಕೆ ಶವರ್ ಮಾಡ್ತೀವಿ ಯಾವಾಗ ಚಳಿ ಆದಾಗ. That is called ಅದು ನಮ್ಮ ರೆಸ್ಪಾನ್ಸ್ ಟು ಪ್ರೊಡ್ಯೂಸ್ ದಿ ಹೀಟ್. That is called ಇಂಥ ಒಂದು ಕ್ರಿಯೆಗಳನ್ನು ನಾವು ತೋರಿಸ್ತೀವಿ. ಎಬಿಲಿಟಿ ಟು ಸೆನ್ಸ್ ದಿ ಎನ್ವೈರನ್ಮೆಂಟ್ ನ ಸೆನ್ಸ್ ಮಾಡೋದು, ಅದಕ್ಕೆ ತಕ್ಕಂತ ಪ್ರಚೋದನೆ ತೋರಿಸೋದು. ಸ್ಟಿಮ್ಯುಲಸ್ ಗೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಬಟ್ ಇಸ್ ಎ ರೆಸ್ಪಾನ್ಸ್, ಪ್ರಚೋದನೆಗೆ ತಕ್ಕಂತ ಒಂದು ಪ್ರತಿಕ್ರಿಯೆಯನ್ನು ತೋರಿಸುವಂತ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಕಾನ್ಶಿಯಸ್ನೆಸ್. ಇಲ್ಲಿ ನಾವು ಎಲ್ಲಾ ಜೀವನದಲ್ಲಿ ಕಾನ್ಶಿಯಸ್ನೆಸ್ ಇದೆ. ಆದ್ರೆ ಹ್ಯೂಮನ್ ಬೀಯಿಂಗ್ಸ್ ಐಲಿ ವರ್ಡ್ ಈಸ್ ಎ ಸೆಲ್ಫ್ ಕಾನ್ಶಿಯಸ್ನೆಸ್. ತನ್ನನ್ನು ತಾನು ತಿಳ್ಕೊಳ್ಳುವಂತ ಒಂದು ಸಾಮರ್ಥ್ಯ. ಬಟ್ ಸೆಲ್ಫ್ ಕಾನ್ಶಿಯಸ್ನೆಸ್ ದಟ್ ಎಬಿಲಿಟಿ ಕ್ಯಾನ್ ಫೌಂಡ್ ಇನ್ ಕೇಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ಇಂಥ ಒಂದು ಆಲ್ ಆರ್ಗನಿಸಮ್ಸ್ ಗೋಯಿಂಗ್ ಟು ಸೋರ್ಸ್ ದಿಸ್ ಕಾನ್ಶಿಯಸ್ನೆಸ್ ಫ್ರಮ್ ಪ್ಲಾಂಟ್ಸ್ ಆಗಿರ್ಬೋದು, ಫ್ರಮ್ ಪ್ರೋಕ್ಯಾರಿಯಟ್ಸ್ ಇರ್ಬೋದು, ಕಾಂಪ್ಲೆಕ್ಸ್ ಆದಂತ ಜೀವಿಗಳು, ಸರಳ ಜೀವಿಗಳಿಂದ ಕಾಂಪ್ಲೆಕ್ಸ್ ಎಲ್ಲಾ ಜೀವಿಗಳು ಈ ಒಂದು ರೆಸ್ಪಾನ್ಸ್ ಅನ್ನ ತೋರಿಸ್ತವೆ. ಈಗ ಸಮ್ ಆಫ್ ದಿ ಆರ್ಗನಿಸಮ್ ಗೋಯಿಂಗ್ ಟು ರೆಸ್ಪಾನ್ಸ್. ಯೂಶಲಿ ದಟ್ಸ್ ಈ ಒಂದು ಸ್ಟಿಮ್ಯುಲಸ್ ಗೆ ದೇ ಕ್ಯಾನ್ ಶೋ ಡಿಫರೆಂಟ್ ರೆಸ್ಪಾನ್ಸ್. ಈಗ ಫೋಟೋ ಫ್ಲೂಯಿಡ್ ಕ್ಯಾನ್ ಆಲ್ಸೋ, ಫೋಟೋ ಅಂದ್ರೆ ಲೈಟ್ ಬೀಳುವಂತ, ದಟ್ ಕ್ಯಾನ್ ಅಫೆಕ್ಟ್ ದಿ ರಿಪ್ರೊಡಕ್ಷನ್ ಇನ್ ಕೇಸ್ ಆಫ್ ದಿ ಸೀಸನಲ್ ಬ್ರೀಡರ್ಸ್. ಕೆಲವು ಸೀಸನಲ್ ಬ್ರೀಡರ್ಸ್ ಪರ್ಟಿಕ್ಯುಲರ್ ಸೀಸನ್ಸ್ ಅಲ್ಲೇ ರೀಪ್ರೊಡ್ಯೂಸ್ ಮಾಡ್ತಾವ. ಡ್ಯೂರೇಷನ್ ಆಫ್ ಲೈಟ್ ಇದ್ದಾಗ ಅಂದ್ರೆ ಟೆಂಪರೇಚರ್ ಆಲ್ಸೋ ಇನ್ಫ್ಲುಯೆನ್ಸ್. ಅಂದ್ರೆ this called light, duration of light is also going to influence the seasonal breeders. Particular season, favorable season, they are going to reproduce. ಅಂದ್ರೆ this is called external stimulus is called photoperiod, light period. ಅದು ಸಹ ಏನ್ ಮಾಡುತ್ತೆ, affect the what called reproduction in case of seasonal breeders. And some of the plants also and also animals ಅಲ್ಲಿ ಈ ಒಂದು photoperiod also photoperiod ಗೆ ಈ plants animals ಗಳು ಏನ್ ಮಾಡ್ತವೆ, ರೆಸ್ಪಾನ್ಸ್ ಅಂತ ತೋರಿಸ್ತವೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಗಿಡ, ಕಿಟಿಯಲ್ಲಿ ಒಂದು ಗಿಡ ಇಟ್ರೆ it is going bend towards the source of light. ಅದು ಲೈಟ್ ಕಡೆಗೆ ಅದು ಏನಾಗುತ್ತೆ, ಅದು ಬೆಳ್ಕೊಂಡು ಹೋಗುತ್ತೆ. ಅಂಡ್ ಇಫ್ ಯು ಪುಟ್ಟೆ ಒಂದು ಪ್ಲಾಂಟ್ ನೀವು ಸಾಯಿಲ್ ಅಲ್ಲಿ ಹಾಕಿದ್ರೆ, ವೇರ್ ದೇರ್ ಇಸ್ ಸೋರ್ಸ್ ವಾಟರ್, ದಿ ಗೋಯಿಂಗ್ ಟು ರೂಟ್ಸ್ ಗೋಯಿಂಗ್ ಟು ಗ್ರೋ ಟುವರ್ಡ್ಸ್ ದಟ್ ವಾಟರ್. ಈ ರೀತಿಯಾದಂತ ರೆಸ್ಪಾನ್ಸ್ ನ ದೇ ಗೋಯಿಂಗ್ ಟು ಎಕ್ಸಿಬಿಟೆಡ್ ಬೈ ದಿ ಪ್ಲಾಂಟ್ಸ್. ಇವನ್ ಆಲ್ಸೋ ಯು ಕ್ಯಾನ್ ಸಿ if you touch one touch me not plant, it going to covers its leaves. ಬೇಗ ಲೀವ್ಸ್ ಮುಚ್ಕೊಂಡು ಹಿಂಗೆ ದಟ್ ಕ್ಯಾನ್ ರೆಸ್ಪಾನ್ಸ್ ಕ್ಯಾನ್ ಆಲ್ಸೋ ನೋಟಿಸ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಅಲ್ಲಿ ನೋಡಬಹುದು. ಬಟ್ ಆಲ್ಸೋ ಇನ್ ಕೇಸ್ ಆಫ್ ಅನಿಮಲ್ಸ್ ಅಲ್ಲಿ ಇಂತ ಒಂದು ರೆಸ್ಪಾನ್ಸ್ ದಿ ಸ್ಟಿಮ್ಯುಲಸ್ ನಾವು ನೋಡಬಹುದು. ಈಗ ಮೆನಿ ಆರ್ಗನಿಸಮ್ಸ್ ಅಲ್ಲಿ ಈ ಒಂದು ಅವೇರ್ ಆಫ್ ದಿ ಸರೌಂಡಿಂಗ್, ಎಲ್ಲಾ ಜೀವಿಗಳಲ್ಲಿ ಒಂದು ಅವೇರ್ ಇದೆ ಸರೌಂಡಿಂಗ್ ಬಗ್ಗೆ. ಅಂಡ್ ಯೂಶಲಿ ಅವೇರ್ ಆಫ್ ದಿ ಹಿಮ್ಸೆಲ್ಫ್ ಇರುವಂತದ್ದು ಮನುಷ್ಯಲ್ಲಿ ಮಾತ್ರ. ಓಕೆ, ಹೆಂಗೋ ಅವೇರ್ ಆಫ್ ಹಿಮ್ಸೆಲ್ಫ್, ತನ್ನ ಬಗ್ಗೆ ತಾನಿಗೆ ಅರಿವಿರುವುದು, ತಾನು ಏನ್ ಮಾತಾಡ್ತಾನೆ, ತಾನು ಏನಿದೆ ಅನ್ನೋಂಥದ್ದು, ನಾನು ಹೆಂಗ್ ರೆಸ್ಪಾನ್ಸ್ ಮಾಡೋದು. ಆಲ್ ದಿಸ್ ಅವೇರ್ನೆಸ್ is called the memory power. All this is found in case of the human beings, because self consciousness is there. But ಈಗ ನಾವು ನೋಡಿದಾಗ ಏನಾಗುತ್ತೆ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ can difficult to define the living state.
ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಬಹಳ ಡಿಫಿಕಲ್ಟ್ ಅನ್ಸುತ್ತೆ ಲಿವಿಂಗ್ ಸ್ಟೇಟ್ what ಲಿವಿಂಗ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇಫ್ ಎ ಪೇಷಂಟ್ ಇಸ್ ಹಾಸ್ಪಿಟಲೈಸ್ ಈಸ್ ಇನ್ ಎ ಕೋಮಾ ಸ್ಟೇಟ್, ಏನಾಗಿದೆ, ಈಸ್ ನೋ ಸೆಲ್ಫ್ ಕಾನ್ಶಿಯಸ್ನೆಸ್ ಅವನಲ್ಲಿ ಇರೋದಿಲ್ಲ. ಈ ಕ್ಯಾನ್ ಬಿ ಕಾಲ್ಡ್ ಬ್ರೈನ್ ಡೆಡ್ ಅಂತ ಹೇಳ್ಬೋದು. ಬಟ್ ಇಫ್ ಯು ಟಚ್ ಹಿಮ್ ಯು ಕ್ಯಾನಾಟ್ ರೆಸ್ಪಾಂಡ್. If you remove you can enlarge your their eyes now enlarge ಮಾಡಿದ್ರು you cannot see. Even you can put a water into your mouth, you cannot drink that water. In the ಸ್ಥಿತಿಯಲ್ಲಿ whether you can call them as a living being ಅಂತ ಹೇಳಕ್ಕಾಗಲ್ಲ. But he is all supported by means of machines. His lung is supported by means of a machine. His kidney is supported by a machine in the support ಆಗಿರ್ತಾನೆ. ಅಂತ ಒಂದು ಸ್ಟೇಟ್ ವೆದರ್ ಯು ಕ್ಯಾನ್ ಕಾಲ್ ದೆಮ್ ಎಸ್ ಎ ಲಿವಿಂಗ್ ಅಂತ ಹೇಳಕ್ಕಾಗತ್ತಾ? ಬಿಕಾಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಇನ್ ಕೇಸ್ ಹ್ಯೂಮನ್ ಬೀಯಿಂಗ್ಸ್ ಟು ಡಿಫೈನ್ ಮಾಡಿ ಕಾಲ್ ದೆಮ್ ಎಸ್ ಎ ಲಿವಿಂಗ್ ಸ್ಟೇಟ್ ಅಂತ ಹೇಳಕ್. ಹಂಗೆ ಈ ಸೆಲ್ಫ್ ಕಾನ್ಶಿಯಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗನಿಸಮ್ ಅಂತ. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಇನ್ ಕೇಸ್ ಯು ಕ್ಯಾನ್ ಡಿಫೈನ್ ದಟ್ ಕ್ಯಾರೆಕ್ಟರ್ ಇನ್ ಕೇಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ಓಕೆ, ಹಂಗಾಗಿ ನಾವು ಈಗ ನೀವು ಗೋ ಟು ದಿ ಹೈಯರ್ ಕ್ಲಾಸ್ ಯು ಕ್ಯಾನ್ ಸ್ಟಡಿ ಮಾಡಿ ಕಾಲ್ ದೆಮ್ ಎಸ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದಾಗ ನಾವು ಆಲ್ ಲಿವಿಂಗ್ ಫಿನಾಮಿನಾ the property of tissues. What is the property of a tissue? Tissue can perform a specific function. That property which cannot be that is all not due to the tissue. That property is due to the interaction of the cells. Em property of tissue ನಾವು ಹೇಳಬೇಕಂದ್ರೆ ಅಲ್ಲಿ ಅನೇಕ ಸೆಲ್ಸ್ ಗಳ ಇಂಟರಾಕ್ಷನ್ ಆದ ಪ್ರಾಪರ್ಟಿ ಬರುತ್ತೆ. ಇಂಡಿವಿಜುವಲ್ ಸೆಲ್ cannot perform that function. But the interaction of so many cells ಸೇರ್ಕೊಂಡಾಗ interact ಆದಾಗ tissue can produce what you call them as function. Function it going to respond. The property of tissue is due to the what you call them as interaction of the constituent cells. ಹಂಗೆ ಒಂದು ಸೆಲ್ ಆರ್ಗನಲ್ಲೇ ಏನಿದೆಲ್ಲ ಪ್ರಾಪರ್ಟಿ ಆಫ್ ಸೆಲ್ ಆರ್ಗನಲ್ಲೇ ಕಣದಂಗುಗಳು ಅಂತ ಮೈಟೊಕಾಂಡ್ರಿಯಾ ದಟ್ ಇಸ್ ಡ್ಯೂ ಟು ದಿ what you call them as interaction of the molecules, molecular constituents. ಅದರಲ್ಲಿರುವಂತ molecular constituents interaction ಅಂತ ಒಂದು ಇದರಲ್ಲಿ ನೀವು this is can be true in case of hierarchical organization. ನಾವು ಜೀವಿಗಳನ್ನು ನೋಡಿದಾಗ ಹೈರಾರ್ಕಿಲಿ ಒಂದು ಸಿಂಪಲ್ ಆಗಿ ಕಾಂಪ್ಲೆಕ್ಸ್ ಜೀವಿಗಳು ಹೋದಾಗ ಅನೇಕ ಕೋಶಗಳು ಸೇರ್ಕೊಂಡು ಟಿಶ್ಯೂ ಇಲ್ಲ ಅಂತ ಅನೇಕ ಕೋಶಗಳು ಸೇರ್ಕೊಂಡು ಟಿಶ್ಯೂ ಆಗಿ ಕೆಲಸ ಮಾಡ್ತವೆ ಅಂತ ಅನೇಕ ಟಿಶ್ಯೂಗಳು ಸೇರ್ಕೊಂಡು ನಮ್ಮ ಒಂದು ಆರ್ಗನ್ ಆಗಿ ಎಲ್ಲವೂ ಸೇರ್ ಮಾಡ್ತವೆ. ಒಂದೊಂದೇ ಟಿಶ್ಯೂ ಅಂತಂದಾಗ ಒಂದು ಟಿಶ್ಯೂ ಅಷ್ಟೇ ಮಾಡಲ್ಲ, ಅದರಲ್ಲಿರುವಂತ ಕೋಶಗಳೆಲ್ಲ ಪೂರಕವಾಗಿ ಕೆಲಸ ಮಾಡ್ತವೆ. ದೆನ್ ಲಿವಿಂಗ್ ಸ್ಟೇಟ್ ಅಂದ್ರೆ ಅಂತ ಹೇಳ್ಬೇಕಾದ್ರೆ ಒಂದು ಟಿಶ್ಯೂನ ಲಿವಿಂಗ್ ಅಂತ ಹೇಳಲ್ಲ, ಅಲ್ಲಿರುವಂತ ಸೆಲ್ಸ್ ಗಳೆಲ್ಲ ಇಂಟ್ರಾಕ್ಷನ್ ಆದಾಗ ಮಾತ್ರ ಕೆನ್ ಕಾಲ್ಟೇನೆ ಇಂಟ್ರಾಕ್ಷನ್. ವಿತೌಟ್ ಇಂಟ್ರಾಕ್ಷನ್ ಕೆನಾಟ್ ಟಿಶ್ಯೂ ಕೆನಾಟ್ ನಾವು ಟಿಶ್ಯೂ ಕೆಲಸ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ಲ ಸೆಲ್ಸ್ ಗಳು ಇಂಟ್ರಾಕ್ಟ್ ಆಗಬೇಕು. ಅಂದ್ರೆ ಇಂಟ್ರಾಕ್ಷನ್ ಆಲ್ಸೋ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್. ಇಂಟ್ರಾಕ್ಟ್ ಆದಾಗ ಮಾತ್ರ ಇಂಡಿವಿಜುವಲ್ ಸೆಲ್ಸ್ ಕೆನಾಟ್ ಡೂ ಫಾರ್ ಫಂಕ್ಷನ್ ಇನ್ ಕೇಸ್ ಟಿಶ್ಯೂ. ಈ ಎಲ್ಲ ಸೆಲ್ಸ್ ಗಳು ಒಂದಕ್ಕೊಂದು ಸಂಬಂಧ, ಒಂದಕ್ಕೊಂದು ಇಂಟ್ರಾಕ್ಷನ್ ಇರುತ್ತೆ ಸೆಲ್ಸ್ ಮಧ್ಯೆ, ಕನೆಕ್ಷನ್ಸ್ ಇದೆ ಅಂತ ಒಂದು ಸಿಸ್ಟಮ್ ಅಲ್ಲಿ ನಾವು ಆಲ್ ಲಿವಿಂಗ್ ಆಗಿ ಕಾಂಪ್ಲೆಕ್ಸ್ ನಾವು ನೋಡಿದಾಗ ಹೈರಾರ್ಕಿ ಆಫ್ ಆರ್ಗನೈಸೇಷನ್ಸ್ ಆಫ್ ದಿ ವರ್ಟಿಕಲ್ ಅಟ್ ಆಲ್ ಲೆವೆಲ್ಸ್ ನೋಡಿದಾಗ ಲಿವಿಂಗ್ ಆರ್ಗನೈಸಮ್ಸ್ ಸರ್ವಿಸಲಿ ಆರ್ ಸೆಲ್ಫ್ ರೆಪ್ಲಿಕೇಟಿಂಗ್. ಎಲ್ಲ ಜೀವಿಗಳಿದ್ದಾವೆ ಲಿವಿಂಗ್ ಆರ್ಗನೈಸಮ್ಸ್ ಆರ್ ಸೆಲ್ಫ್ ರೆಪ್ಲಿಕೇಟಿಂಗ್. ಅವು ಸ್ವತಃ ಅಲ್ಲಿ DNA ಸೆಲ್ಫ್ ರೆಪ್ಲಿಕೇಟ್ ಆಗುವಂತ ಸಾಮರ್ಥ್ಯ ಇರುತ್ತೆ. ಹೊಡಿಕೊಳ್ಳದೇನೆ ಸೆಲ್ಫ್ ರೆಪ್ಲಿಕೇಟಿಂಗ್ ಇದಾವೆ ಅಂಡ್ ಡೆವಾಲ್ವಿಂಗ್. ಎಲ್ಲ ಜೀವಿಗಳ ವಿಕಾಸ ಆಗ್ತವೆ ಅಲ್ಲಿ ಹೊಡಿಕೊಳ್ಳದೇನೆ ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತೆ ಗ್ಯಾಮೆಟ್ ಅಲ್ಲಿ ವಿಕಾಸ ಆಗುವಂತ ಕಂಡು ಬಂದಿದೆ. Evolution and self-regulate cells and cells can control its activity. Cell division is controlled. It is otherwise it become what you call cancerous cells. But called self-regulating ide, self-regulating ide, what you call them as self-replicating, self-regulating. What you call them as evolving ಅನ್ನೋದು. And actually even the interaction of the system capable of responding. ಇಂತ ಒಂದು ಎಲ್ಲ interaction of the systems ಎಲ್ಲ interaction of ಅನೇಕ ಸಿಸ್ಟಮ್ಸ್ ಸೇರ್ಕೊಂಡು ದೇ ಕ್ಯಾನ್ ರೆಸ್ಪಾಂಡ್ ಟು ದಿ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಒಂದು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ರೆಸ್ಪಾನ್ಸ್ ಮಾಡಬೇಕಾದ್ರೆ there should be interaction between the various parts of our body. ಫಾರ್ ಎಕ್ಸಾಂಪಲ್ ನಾವು ರೆಸ್ಪಾನ್ಸ್ ತೋರಿಸ್ತೀವಿ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಅಂದ್ರೆ ಮಾಡಿಕೊಂಡ್ರೆ ನಾವು ಟಚ್ ಮಾಡಿದಾಗ ಬಾಡಿಯಲ್ಲಿ ಏನಾಗ್ತದೆ ಆ ಒಂದು ಸಿಗ್ನಲ್ ಇಸ್ ಗೋಯಿಂಗ್ ಟು ಬ್ರೈನ್ ದೆನ್ ಅಲ್ಲಿ ನರ್ವಸ್ ಟಿಶ್ಯೂ ಇದೆ, ನಮ್ಮ ಎಪಿಥೆಲಿಯಲ್ ಸ್ಕಿನ್ ಫಂಕ್ಷನ್ ಮಾಡುತ್ತೆ, ಬ್ರೈನ್ ಫಂಕ್ಷನ್, ಹಿಂಗೆಲ್ಲವೂ ಇಂಟ್ರಾಕ್ಟ್ ಆದಾಗ ನಾವು ಅದನ್ನು ಜೀವಿ ಅಂತ ಹೇಳ್ಬೋದು. ಅದರ್ವೈಸ್ ಇಂಡಿವಿಜುವಲಿ ಕೆನಾಟ್ ಸೇ ಜೀವಿ ಅಂತ ಹೇಳಕ್ಕಾಗಲ್ಲ. ಜೀವಿ ಅನ್ಬೇಕಾದ್ರೆ ಎಲ್ಲ ಇಂಟರಾಕ್ಷನ್ ಶುಡ್ ಬಿ ದೇರ್ ಬಿಟ್ವೀನ್ ದಿ ಡಿಫರೆಂಟ್ ಪಾರ್ಟ್ಸ್, ಡಿಫರೆಂಟ್ ಸೆಲ್ಸ್ ಒಳಗಿರುವಂತ ಕಾಂಪೊನೆಂಟ್ಸ್ ಆಲ್ ಶುಡ್ ಬಿ ಇಂಟರಾಕ್ಟೆಡ್. ದೆನ್ ಇಟ್ ಕ್ಯಾನ್ ಕಾಲ್ ಲಿವಿಂಗ್ ಅಂತ ಹೇಳಕ್ಕಾಗಲ್ಲ. ಇಂಡಿವಿಜುವಲಿ ಕೆನಾಟ್ ಸೆಲ್ ಕೆನಾಟ್ ಬಿ ಒಂದು ಟಿಶ್ಯೂ ಒಳಗೆ ಸೆಲ್ ಕೆನಾಟ್ ಬಿ ಇಂಡಿವಿಜುವಲಿ ಕೆನಾಟ್ ಟರ್ಮ್ ಇಸ್ ಲಿವಿಂಗ್. ದೆನ್ ಲಿವಿಂಗ್ ಅನ್ಬೇಕಂತ ಟಿಶ್ಯೂ ಅಂದ್ರೆ ಅದು ಎಲ್ಲವೂ ಇಂಟರಾಕ್ಟ್ ಆಗಬೇಕು ಅನ್ನೋದು. ಈಗ ಬಯೋಲಾಜಿ ನಾವು ನೋಡಿದಾಗ ನೋಡಿದಾಗ ಸ್ಟೋರಿ ಆಫ್ ದಿ ಲೈಫ್ ಒಂದು
ಹೌ ದಿ ಲೈಫ್ ಆಫ್ ಬಿಗಿನ್ ಆನ್ ದಿ ಅರ್ತ್ ನೋಡಿದಾಗ ನಾವು ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಜೀವಿಗಳು ಹೆಂಗಾದ್ವಿ ಅಂದ್ರೆ ಅಲ್ಲಿ ವಿಕಾಸ ಅಂತಲ್ಲಿ ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳು ಅವೆಲ್ಲವೂ ಏನಾದ್ರೂ ಇಂಟ್ರಾಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ದಿಸ್ ಇಸ್ ವಾಟ್ ಕಳ್ದಂಗೆ ಈ ರೀತಿಯಾದಂತ ಇಂಟ್ರಾಕ್ಷನ್ ಆಗ್ತಾ ಆಗ್ತಾ ನಾವು ಜೀವಿಗಳಲ್ಲಿ ಕಂಡು ಬಂದಂತ ಯೂಸಲಿ ಆಲ್ ಪ್ರೆಸೆಂಟ್ ಆಗಿರೋದು ಫ್ಯೂಚರ್ ಆಗಿರೋದು ಎಲ್ಲ ಜೀವಿಗಳು ಏನಿದಾವಲ್ಲ ದೇರ್ ಲಿಂಕ್ ಆಫ್ ಒನ್ ಅದರ್ ಬೈ ಶೇರಿಂಗ್ ವಾಟ್ ಕಳ್ದಂಗೆ ಜೆನೆಟಿಕ್ ಮೆಟೀರಿಯಲ್. ನಾವು ಎಲ್ಲ ಜೀವಿಗಳು ವಿಕಾಸ ಆದಾಗ ಜೆನೆಟಿಕ್ ಮೆಟೀರಿಯಲ್ ಶೇರಿಂಗ್ ಇಂದ ನಾವು ಬಂದಿದ್ದೀವಿ. ಒಂದು ಜೀವಿಯಿಂದ ಇನ್ನೊಂದು ಜೀವಿ ವಿಕಾಸ, ಇನ್ನೊಂದು ಜೀವಿಯಿಂದ ಇನ್ನೊಂದು ವಿಕಾಸ ಆಗಿ ಬಂದಿದ್ದೀವಿ ಅನ್ನೋದು ಹಂಗೆ. ಬಟ್ ಯೂಸಲಿ ದಟ್ ಕ್ಯಾನ್ ವೇರಿ ಫ್ರಮ್ ಡಿಗ್ರಿ ಗೆಟ್ ಡಿಗ್ರಿ. ಒಂದು ಜೀವಿಗಳು ಇನ್ನೊಂದು ಜೀವಿಯಲ್ಲಿ ಜೆನೆಟಿಕ್ ಮೆಟೀರಿಯಲ್ ಶೇರಿಂಗ್ ಮಾಡ್ಕೊಂಡಿರೋದು ಅದು ವೇರಿ ಆಗಿರ್ಬೋದು. But all these are built to what you call them as interactions in the agide annotadu that you can notice in the evolution also. Simple to complex. This I going to completely what you call them as what are the characteristics of a living organisms. Okay, thank you.